ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇದು ಬಂದು ಯುಗಾದಿ ಹಬ್ಬದ ದಿನ ಮತ್ತು ನೆಕ್ಸ್ಟ್ ಡೇ 2 ದಿನದ ವ್ಲಾಗ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಟ್ರಿಪ್ಗೆ ಟೋಟಲಿ 4 ಡೇಸ್ ಹೋಗಿದ್ದು. ಅಂದರೆ ಯುಗಾದಿ ಹಬ್ಬದ ದಿನ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಅದಕ್ಕೆ 4 ಡೇಸ್ ಆಯಿತು. ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು ಬರೀ 2 ದಿನದ ವ್ಲಾಗು. ಏಕೆಂದರೆ ತುಂಬಾ ಲಾಂಗ್ ಆಗಿಬಿಡುತ್ತೆ. ಟೋಟಲಿ 4 ದಿನದ್ದು ವ್ಲಾಗ್ನ ಜೊತೆಯಲ್ಲೇ ಅಪ್ಲೋಡ್ ಮಾಡಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಜಸ್ಟ್ ಡಿವೈಡ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ನಾವು ಕೇರಳ, ವೈನಾಡು ಆ ಕಡೆ ಟ್ರಿಪ್ ಮಾಡಿದ್ವಿ. ಥರ್ಡ್ ಡೇ ಬಂದು ಊಟಿ, ನೆಕ್ಸ್ಟ್ ಕೊಯಮತ್ತೂರು, ತಲಕಾಡು, ಆ ರೀತಿ ನೆಕ್ಸ್ಟ್ 2 ದಿನನ ನಾವು ಆ ರೀತಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಾನು ಇಲ್ಲಿ ಕೇರಳ, ವೈನಾಡು ನಾವು ಯಾವ ರೀತಿ ಟ್ರಿಪ್ಗೆ ಹೋಗಿದ್ವಿ, ಯಾವ್ಯಾವೆಲ್ಲ ಪ್ಲೇಸ್ಗೆ ಹೋಗಿದ್ವಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ, ಈ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಯಾರು ಸ್ಕಿಪ್ ಮಾಡ್ತೀನಿ ಪೂರ್ತಿ ವಿಡಿಯೋ ನೋಡಿ. ಏಕೆಂದರೆ ನಿಮಗೂ ಒಂದು ಐಡಿಯಾ ಬರುತ್ತೆ. ಈಗ ಸಮ್ಮರಲ್ಲೇ ಆಗಿರ್ಬೋದು, ನಾವು ದಸರಾ ಹಾಲಿಡೇನಲ್ಲಿ ಆಗಿರ್ಬೋದು ಟ್ರಿಪ್ಗೆ ಹೋಗ್ತೀರಾ, ಆಗ ಒಂದು ಐಡಿಯಾ ಬರುತ್ತೆ ಯಾವ ಪ್ಲೇಸ್ ನೋಡ್ಬೋದು, ಮತ್ತು ಅಂದರೆ ಕೇರಳ, ವೈನಾಡಲ್ಲಿ ಯಾವೆಲ್ಲ ಪ್ಲೇಸ್ ಇದೆ, ಮತ್ತು ಅದಕ್ಕೆ ಅಮೌಂಟ್ ಎಷ್ಟಾಗ್ಬೋದು, ಅಲ್ಲೆಲ್ಲ ಎಂಟ್ರಿ ಫೀಸ್ ಎಷ್ಟಿರುತ್ತೆ ಅನ್ನೋದನ್ನೆಲ್ಲ ಪೂರ್ತಿಯಾಗಿ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆದಷ್ಟು ನಾನು ಎಲ್ಲನೂ ಕವರ್ ಮಾಡಿದ್ದೀನಿ. ಏಕೆಂದರೆ ನೆಕ್ಸ್ಟ್ ಯಾರಿಗಾದ್ರೂ ಟ್ರಿಪ್ಗೆ ಹೋಗೋರಿಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರನೇ. ಏಕೆಂದರೆ ನಾವು ಹೋಗ್ತಾ ಇರೋದೇ ಫಸ್ಟ್ ಟೈಮು. ನಮಗೂ ನಾವು ತುಂಬ ಜನನ ಸಜೆಷನ್ ಕೇಳ್ಕೊಂಡೇ ಹೋಗಿರೋದು. ಹಾಗಾಗಿ ಎಲ್ಲರ ತಲೆಯಲ್ಲೂ ಇರುತ್ತೆ ಟ್ರಿಪ್ಗೆ ಯಾವ ರೀತಿ ಪ್ಲ್ಯಾನ್ ಮಾಡೋದು, ಯಾವ ರೀತಿ ಹೋಗೋದು, ಮತ್ತು ಅಲ್ಲೆಲ್ಲ ಏನೆಲ್ಲ ಇರುತ್ತೆ, ಆ ವೆದರ್ ಯಾವ ರೀತಿ ಇರುತ್ತೆ ಅನ್ನೋದನ್ನೆಲ್ಲ ಎಲ್ಲರಿಗೂ ತಲೆಯಲ್ಲಿ ಅದು ಓಡ್ತಾ ಇರುತ್ತೆ, ಹೇಗಿರ್ಬೋದು ಏನು ಅನ್ನೋದನ್ನೆಲ್ಲ. ಹಾಗಾಗಿ ಬೇರೆಯವ್ರಿಗೆಲ್ಲ ಎಲ್ಪ್ ಆಗಲಿ ಅಂತಲೇ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಬರೀ ಮಿನಿ ವ್ಲಾಗ್ ಮಾತ್ರ ಅಪ್ಲೋಡ್ ಮಾಡೋಣ ಸಾಕು ಅಂತಲೇ ಅಂದ್ಕೊಂಡಿದ್ದೆ ಟ್ರಿಪ್ಗೆ ಹೋಗೋಕ್ಕೆ ಮುಂಚೆ. ಏಕೆಂದರೆ ಪೂರ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ, ಆಮೇಲೆ ಬಂದು ನಾನು ಎಡಿಟ್ ಮಾಡಿ ಹಾಕೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಮಿನಿ ವ್ಲಾಗ್ ಹಾಕೊಂಡ್ರೆ ಸಾಕು ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಯೋಚನೆ ಮಾಡಿದೆ, ಏಕೆಂದರೆ ಇಲ್ಲ ಪೂರ್ತಿ ವೀಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಪೂರ್ತಿ ವೀಡಿಯೋನ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಫಸ್ಟ್ ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡಬೇಕಲ್ವಾ. ನಾರ್ಮಲಿ ಯುಗಾದಿ ಹಬ್ಬ ಅಂತಂದರೆ ನಾವು ಒಬ್ಬಟ್ಟಂತೂ ಕಾಮನಾಗಿ ಮಾಡ್ತೀವಿ. ಬಟ್ ಪ್ರತಿ ವರ್ಷ ನಾವು ಒಬ್ಬಟ್ಟು ಮಾಡ್ತಿದ್ವಿ. ಬಟ್ ಈ 3 ಇಯರ್ಸಿಂದ ನಾವು ಕಂಟಿನ್ಯೂಸ್ ಆಗಿ ಯುಗಾದಿ ಹಬ್ಬದಲ್ಲಿ ನಾವು ಟ್ರಿಪ್ ಹೋಗ್ತೀವಿ. ಲಾಸ್ಟ್ ಇಯರ್ 1 ಇಯರ್ ಮಿಸ್ ಆಯಿತು. ಏಕೆಂದರೆ ಅವು ಇನ್ನೂ ಪಾಪು ಚಿಕ್ಕವಳು ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರ್ ಹೋಗಿಲ್ಲ. ಅದರ ಲಾಸ್ಟ್ ಇಯರ್ ಎಲ್ಲ ಹೋಗಿದ್ವಿ. ಹಾಗಾಗಿ ಟ್ರಿಪ್ಗೆ ಹೋಗ್ಬೇಕಾದ್ರೆ ಒಬ್ಬಟ್ಟು ಮಾಡಿ ಅದನ್ನೆಲ್ಲ ಮಾಡಿಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಹೋಗೋದು ತುಂಬಾ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಬ್ಬಟ್ಟು ಮಾಡೋದು ಬೇಡ, ಏನಾದರೂ ಬೇಗ ಆಗೋ ಥರ ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ನೆನ್ನೆ ನೈಟೇ ಫಸ್ಟು ಕ್ಯಾರೆಟ್ ಹಲ್ವಾ ಮಾಡೋಣ ಅಂದ್ಕೊಂಡೆ. ಬಟ್ ಕ್ಯಾರೆಟ್ ಹಲ್ವಾ ಕಾಮನಾಗಿ ಮಾಡ್ತಾ ಇರ್ತೀವಿ ಅವಾಗ. ಹಾಗಾಗಿ ಕುಂಬಳಕಾಯಿ ಹಲ್ವಾ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಅಂತ ಯಾರೋ ಹೇಳಿದರು. ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಕುಂಬಳಕಾಯಿ ಹಲ್ವಾನ. ತುಂಬಾ ಚೆನ್ನಾಗಾಗಿತ್ತು, ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು. ಮತ್ತು ಸ್ವಲ್ಪನೇ ಮಾಡಿದ್ದು, ಏಕೆಂದರೆ ನಿನ್ನೆ ಬೆಳಿಗ್ಗೆ ನಾವು ಕುಂಬಳಕಾಯಿನಲ್ಲಿ ಪಲ್ಯ ಮಾಡಿ ಅರ್ಧ ಇಟ್ಕೊಂಡಿದ್ದೆ. ಅದೇ ಕುಂಬಳಕಾಯಿನ ನನ್ನ ಹಸ್ಬೆಂಡ್ ತುರ್ಕೊಟ್ಟಿದ್ರು ರಾತ್ರಿ. ಏಕೆಂದರೆ ಬೆಳಿಗ್ಗೆಲ್ಲ ತುರ್ದು ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಆಮೇಲೆ ಪೂಜೆ ಎಲ್ಲ ಮಾಡಬೇಕು, ಜಾಸ್ತಿ ಕೆಲಸ ಇರುತ್ತಲ್ವ ಹಬ್ಬದ ದಿನ. ಹಾಗಾಗಿ ನೈಟೆಲ್ಲ ತುರಿಸಿ ಎತ್ತಿಟ್ಕೊಂಡಿದ್ದೆ, ಬೇಗ ಆಗಿಬಿಡ್ಲಿ ಅಂತ ಅಂದ್ಬಿಟ್ಟು. ಹಂಗೂ ಲೇಟೇ ಆಯಿತು, ಬೇಗ ಎಲ್ಲ ಮಾಡಿದೆ. ಬಟ್ ತುಂಬಾ ಚೆನ್ನಾಗಾಗಿತ್ತು ಕುಂಬಳಕಾಯಿ ಹಲ್ವಾ. ಇಷ್ಟು ಚೆನ್ನಾಗಾಗಿತ್ತು ಅಂದರೆ ಸ್ವಲ್ಪನೇ ಮಾಡಿದ್ದು. ಆಮೇಲೆ ಬಾಕ್ಸ್ಗೆ ಹಾಕೊಂಡು ತೊಗೊಂಡು ಹೊಟ್ಟೋದ್ವಿ. ದೇವ್ರಿಗೂ ಸ್ವಲ್ಪ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಮಿಕ್ಕದೆಲ್ಲ ಬಾಕ್ಸ್ಗೆ ಹಾಕೊಂಡು ತೊಗೊಂಡು ಹೊಟ್ಟೋದ್ವಿ. ಟ್ರಿಪ್ಪಲ್ಲಿ ತಿಂದ್ರಾಯಿತು ಅಂದ್ಬಿಟ್ಟು. ನಿಜ ಟ್ರಿಪ್ಗೆ ಹೋದ್ಮೇಲೆ ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ತಿಂದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಅಣ್ಣ ತುಂಬ ಚೆನ್ನಾಗೈತೆ, ಇಷ್ಟು ಟೇಸ್ಟ್ ಮಾಡ್ಕೊಂಡು ಬಂದಿದೆಯಲ್ಲ ಅಂತ ಹೇಳ್ತಾ ಇದ್ದ. ಜಾಸ್ತಿ ಮಾಡ್ಕೊಂಡು ಬರಬೇಕಲ್ವ ಅಂತ ಎಲ್ಲ ಒಂದೊಂದು ಸ್ಪೂನು, 1-2 ಸ್ಪೂನ್ ಅಷ್ಟೇ ತಿಂದಿದ್ದು. ಎಲ್ಲರಿಗೂ ಅನಿಸ್ತಾಯಿತ್ತು ಒಂದೊಂದು ಬಟ್ಲು ಇದ್ದಿದ್ರು ಆಗೋದು, ಅಷ್ಟು ತುಂಬ ಚೆನ್ನಾಗಿತ್ತು ಟೇಸ್ಟು ಅಂತ. ಹಾಗೆ ಹಬ್ಬದ ದಿನ ಫಸ್ಟ್ ಯಾವುದಾದ್ರೂ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತಲೇ ಹೋಗ್ತಾನೆ. ಮೈಸೂರು ಹತ್ರನೇ ವೆಂಕಟೇಶ್ವರನ ದೇವಸ್ಥಾನ ಇದೆ, ಹಾಗೆ ಆಂಜನೇಯ ದೇವಸ್ಥಾನವೂ ಇತ್ತಲ್ಲ, ಹಾಗೆ ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಬಂದ್ವಿ. ನಾವು ಫಸ್ಟು ಹೊರಟಿದ್ದು ಬಂದು ನಾವು ನಮ್ಮ ಮನೆಯಿಂದ 10 ಗಂಟೆಗೆ ಹೊರಟ್ವಿ. 10 ಗಂಟೆಗೆ ಆಮೇಲೆ ಊರಿಗೆ ಹೋದ್ವಿ. ಊರಲ್ಲಿ ಇನ್ನೂ ಅವರು ಎಲ್ಲ ರೆಡಿ ಆಗ್ತಾಯಿದ್ರು. ಆಮೇಲೆ ಊರಿಗೆ ಹೋಗಿ ಹೊರಡೋಷ್ಟರಲ್ಲೆಲ್ಲ 11 ಗಂಟೆ ಮೇಲೆ ಆಗಿಬಿಡ್ತು. ಆಮೇಲೆ ಮಂಡ್ಯದಿಂದ ನಮ್ಮ ಚಿಕ್ಕಮ್ಮ ಅವ್ರ ಮಕ್ಕಳನ್ನೆಲ್ಲ ಪಿಕಪ್ ಮಾಡಿ ಕರೆಕ್ಟಾಗಿ ಹೊರಡೋಷ್ಟರಲ್ಲಿ ಮಧ್ಯಾಹ್ನ 11:30, 12 ಗಂಟೆ ಹತ್ತ
ಹತ್ರನೇ ಆಗ್ಬಿಟ್ಟಿತ್ತು. ಮಧ್ಯಾಹ್ನ ಬಿಸಿಲಲ್ಲಿ ದೇವ್ರ ದರ್ಶನ ಮಾಡಿದ್ವಿ. ಬಟ್ ತುಂಬಾ ಬಿಸಿಲಿತ್ತು. ನಮ್ಮ ಮೈಸೂರಲ್ಲಂತೂ ಯಪ್ಪ ಎಷ್ಟು ಬಿಸಿಲು ಅಂದರೆ ಕಾಲು ಇಡೋದಕ್ಕೆ ಆಗ್ತಾ ಇರಲಿಲ್ಲ ಯಾವುದ್ರ ಮೇಲೂ. ಫೋಟೋ ತಗೊಳ್ಳೋದಕ್ಕೂ ಅಷ್ಟೇ ಕಷ್ಟ ಆಗ್ತಾಯಿತ್ತು, ತುಂಬಾ ಬಿಸಿಲಿತ್ತು. ದೇವ್ರ ದರ್ಶನ ಮುಗಿಸ್ಕೊಂಡು ಮೈಸೂರಿಂದ ಹೊರಟ್ವಿ. ಹೋಗ್ತಾ ಅಂದರೆ ಗುಂಡ್ಲುಪೇಟೆ ಹತ್ತತ್ರ ಹೋದ್ಮೇಲೆ ಅಲ್ಲೇ ಒಂದು ಹೋಟೆಲ್ನಲ್ಲಿ ಮಧ್ಯಾಹ್ನದ ಊಟ ಕೂಡ ಮುಗಿಸ್ಕೊಂಡ್ವಿ. ಬೆಳಿಗ್ಗೆ ತಿಂಡಿಯೆಲ್ಲ ಅವ್ರವ್ರ ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ರು. ಆ ಮಧ್ಯಾಹ್ನದ ಊಟ ಯಾಕೆಂದರೆ ನೆಕ್ಸ್ಟ್ ನಾವು ಕೇರಳ ಬಾರ್ಡ್ರಿಗೆ ಹೊರಟೋಗ್ತೀವಿ. ಹಾಗಾಗಿ ಕೇರಳಕ್ಕೆ ಹೋಗಿ ಮುಂಚೆನೇ ನಮ್ಮ ಮೈಸೂರು ಊಟನ ಮಾಡ್ಕೊಬಿಡೋಣ ಅಂತಂದರೆ, ನಮ್ಮ ಕರ್ನಾಟಕದ ಊಟನ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಗುಂಡ್ಲುಪೇಟೆ ಹತ್ರ ಅಂದರೆ 1:30 ಆಗಿತ್ತು ಅಲ್ಲಿ ಗುಂಡ್ಲುಪೇಟೆ ಹೋಗೋಷ್ಟರಲ್ಲಿ. 1:30 ಆಗಿತ್ತು ಅನಿಸುತ್ತೆ. ಅಲ್ಲೇ ಒಟ್ಟಿಗೆ ಊಟ ಮಾಡಿಕೊಂಡು ಆಮೇಲೆ ಕೇರಳಗೆ ಹೊರಟ್ವಿ. ಹೋಗ್ತಾ ವೆದರು ಕೇರಳಕ್ಕೆ ಹೋಗ್ತಾ ವೆದರ್ ತುಂಬ ಚೆನ್ನಾಗಿತ್ತು. ಅಂದರೆ ನಮ್ಮ ಕರ್ನಾಟಕದಿಂದ ಹೋಗ್ತಾ ಇದ್ದಾಗ ಫಸ್ಟು ಮರ ಎಲ್ಲ ಒಣಗೋದಂಗೆ ಆಗಿತ್ತು. ಆಮೇಲೆ ಕೇರಳ ಹತ್ರ ತಲುಪ್ತಾ ಇದ್ದಂಗೆ ಎಲ್ಲ ಚಿಗುರ್ದಂಗಿದ್ದು ಮರಗಳೆಲ್ಲ, ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡ್ವಿ. ಹಾಗೆ ನಾವು ಹೋಗ್ತಾ ಇರೋದು ಬಂದು ನಾನು, ಹಸ್ಬೆಂಡು, ಮಕ್ಕಳು, ನಮ್ಮ ಅಣ್ಣ ಪೂಜಾ ಮತ್ತು ಸೌಮ್ಯ, ನಮ್ಮ ದೇವಿಕಾ, ದೀಪಿಕಾ ಮತ್ತು ನಮ್ಮ ಚಿಕ್ಕಮ್ಮ ಮತ್ತು ದೇವಿಕನ ಮಗ, ಇಷ್ಟು ಜನ. ಅಂದರೆ ಅವಿ ಮತ್ತು ಯೋಚನ್ ಸೇರಿದ್ರೆ, ಮಕ್ಳುಗಳು ಸೇರಿದ್ರೆ 11 ಮೆಂಬರ್ಸು ಟೋಟಲಿ ನಾವು ಹೋಗಿದ್ದು. ನಾವು ಹೋಗ್ತಾ ಇರೋದು ಬಂದು ಇನೋವಾ ಕಾರಲ್ಲಿ. ಬಟ್ ಇನೋವಾ ಕಾರಲ್ಲಿ 7ರಿಂದ 8 ಜನ ಕೂತ್ಕೊಳ್ಳೋದೇ ಕಷ್ಟ. ಅದರಲ್ಲೂ ನಾವು ದೊಡ್ಡವ್ರು ಬಂದು 8 ಜನ, ಅವಿ, ಚಾರ್ವಿ, ಯೋಚನ. ಚಾರ್ವಿನೂ ಕೂಡ ಒಂದು ಸೀಟೇ, ಅವಳು ಒಂದು ಸೀಟ್ ಲೆಕ್ಕನೇ ಅಂದ್ಕೊಳ್ಳಿ. ದೊಡ್ಡವರೇ 9 ಜನ, ಮಕ್ಕಳು ಸೇರಿದ್ರೆ 11 ಜನ. ಅಷ್ಟು ಜನ ಹೋಗಿದ್ದು ಸ್ವಲ್ಪ ಕಷ್ಟ ಅನಿಸ್ತು. ಬಟ್ ಫಸ್ಟು ಬೇರೆಯವ್ರನ್ನ ಯಾರನ್ನಾದ್ರೂ ಸ್ಕಿಪ್ ಮಾಡಿಬಿಡೋಣ ಅಂದ್ಕೊಂಡ್ವಿ. ಬಟ್ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಬೇಡ ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಟ್ವಿ. ಮತ್ತು ಕೇರಳ ಎಂಟ್ರಿ ಆಗ್ತಾ ಇದ್ದಂಗೆ ಅಂಗಡಿ ಮುಂದೆ ಎಲ್ಲ ಈ ರೀತಿ ಪಾಟಲ್ಲಿ ಗಿಡಗಳನ್ನೆಲ್ಲ ಹಾಕಿದ್ರು. ಅಂದರೆ ಗೌರ್ಮೆಂಟ್ ಕಡೆಯಿಂದ ಹಾಕಿದ್ರು ಅನಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಪಾಟು, ಗಿಡಗಳನ್ನ ಆ ರೀತಿ ಹ್ಯಾಂಗ್ ಮಾಡಿದ್ದೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಅದು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಅದು ಒಂಥರ ಕೇರಳದಲ್ಲಿ ಇದೊಂದು ಸ್ಪೆಷಲ್ಲು ಅನಿಸುತ್ತೆ ಅಂತ ಏನೋ ಒಂಥರ ಅನಿಸ್ತಾ ಇತ್ತು. ಇಲ್ಲೇ ಸಿತಿರಿ ಕಳೆ. ಈಗ ಫಸ್ಟ್ ಪ್ಲೇಸ್ ಬಂದು ಕೇರಳದ ವಯನಾಡ್ ಹತ್ರ ಇರೋ ಎಡಕಲ್ ಕೇವ್ಸ್ಗೆ ಬಂದ್ವಿ. ಅಂದರೆ ಹಳೆ ಕನ್ನಡ ಫಿಲಮ್ಮು ಎಡಕಲ್ಲು ಗುಡ್ಡದ ಮೇಲೆ ಅನ್ನೋದು ನಮ್ಮ ಕನ್ನಡದ ಫಿಲ್ಮ್ ಇದೆಯಲ್ಲ, ಆ ಫಿಲ್ಮ್ನ ಇಲ್ಲೇ ಶೂಟ್ ಮಾಡಿರೋದು ಅಂತ ಹೇಳ್ತಾರೆ. ಅದಕ್ಕೆ ಇದು ಫೇಮಸ್ ಅಂತೆ. ಎಡಕಲ್ಲು ಗುಡ್ಡದ ಮೇಲೆ ಅಂದರೆ ಎಡಕಲ್ಲು ಗುಡ್ಡ ಇದು ಮೇಲಿದೆಯಂತೆ. ಹಾಗಾಗಿ ಇಲ್ಲೇ ಶೂಟ್ ಮಾಡಿರೋದು ಇದು, ಅದಕ್ಕೋಸ್ಕರನೇ ಫೇಮಸ್ ಪ್ಲೇಸ್ ಅಂತೆ. ಅಂದರೆ ನಮಗೆ ಯಾವ ರೀತಿ ಇರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ, ನಿಜ ಈಗ ಗೊತ್ತಿಲ್ಲ. ಇಲ್ಲಿಗೆ ಬಂದಮೇಲೆ ಹಿಂಗೆ ಎಡಕಲ್ ಕೇವ್ಸ್ ಇದೆ ಹೋಗಿ ಅಂತ ಹೇಳಿದ್ರು, ಇದು ಫೇಮಸ್ ಪ್ಲೇಸು ಅಂತ. ಹಾಗಾಗಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟೆ ಹೊರಟ್ವಿ. ಬೇಗ ಯಾರಿಗಾರ ಗುದ್ಬಿಟ್ಟದ ಮೇಲೆ ಬನ್ನಿ ಬನ್ನಿ ಬೇಗ ಬನ್ನಿ 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 ಬೇಗ. ನಾವು ಈ ಪ್ಲೇಸಿಗೆ ಬಂದಿದ್ದು 3:30. ಅಂದರೆ 4 ಗಂಟೆಗೆ ಟಿಕೆಟ್ ಕೊಡೋದು ಕ್ಲೋಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಫಾಸ್ಟಾಗಿ ಹೋಗಬೇಕು ಅಂದ್ಬಿಟ್ಟು ಫಾಸ್ಟಾಗಿ ಹೋಗ್ತಾ ಇದ್ವಿ. ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ, ತುಂಬಾ ಸುಸ್ತಾಗ್ತಾಯಿತ್ತು. ಎಷ್ಟು ಸುಸ್ತಾಗ್ತಾಯಿತ್ತು ಅಂದರೆ ಹೇಳೋದಕ್ಕೆ ಆಗ್ತಿರಲಿಲ್ಲ, ತುಂಬಾ ಸುಸ್ತಾಗ್ತಾಯಿತ್ತು. ನಾನು ಮುಂದೆ ಹೋದಳು.
ಇದೆಯಾ ಪ್ಲೇಸು? ಸುನಿ ಟವಲ್ ಎಲ್ಲ ನೆಂದೋಯ್ತು. ಏನ್ ಅಲ್ಲ ಅಕ್ಕ ಪ್ಲೇಸ್ ನೋಡ್ಕಾದ್ರೆ ನಾವಿನ್ನೊಂದು ಸ್ವಲ್ಪ ದೂರ ಇರಬೇಕೇನೋ ಅಂದ್ಕೊಂಡು ನಡ್ಕೊಂಡು ಬಂದು ಸಾಕಾಯಿತು. ಟಿಕೆಟ್ ತೊಗೊಳೋದಕ್ಕೆ ಒಂದಷ್ಟು ದೂರ ನಡ್ಕೊಂಡು ಬರಬೇಕು. ಆಮೇಲೆ ಇನ್ನೂ ಜಾಸ್ತಿ ಕಡ್ದಾಗಿದೆ ಹತ್ತೋದಕ್ಕೆ, ಅಷ್ಟು ರಿಸ್ಕ್ ಆಗಿಬಿಡ್ತು. ಆಮೇಲೆ ಹೆಂಗೋ ನಡ್ಕೊಂಡು ಬಂದ್ವಿ, ತಲುಪಿದ್ವಿ ಪ್ಲೇಸ್ಗೆ. ಆಮೇಲೆ ತುಂಬಾ ಸುಸ್ತಾಗ್ಬಿಡ್ತು. ಮೇಲೆ ಏನಾದರೂ ನೀರು ಏನಾದರೂ ಇರುತ್ತೆ ಅಂದ್ಕೊಂಡಿದ್ವಿ, ಏನಾದರೂ ಮಾರ್ತಾ ಇರ್ತಾರೆ ಅಂತ. ಬಟ್ ಏನೂ ಮಾರ್ತಾ ಇರಲಿಲ್ಲ. ನಾವು ಒಂದು ಬಾಟ್ಲು ನೀರನ್ನಾದರೂ ತರಬೇಕಿತ್ತು, ನೀರನ್ನು ಏನೂ ತಂದಿರಲಿಲ್ಲ. ಹಾಗಾಗಿ ಯಾರೋ ಪಾಪ ನೀರು ತಗೊಂಡು ಬಂದಿದ್ರು ಅಲ್ಲಿ ಯಾರೋ ಪಾಪ ನಮಗೆ ಅಂದ್ಬಿಟ್ಟು ಒಂದು ಬಾಟ್ಲು ಕೊಟ್ಬಿಟ್ರು. ಮಕ್ಕಳೆಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅವ್ರು ಕೊಟ್ಟಿದ್ದು. ಥ್ಯಾಂಕ್ಸ್. ಯಾಕೆಂದರೆ ಯಾರೂ ಕೊಡೋದಿಲ್ಲ, ಅವ್ರು ತಂದಿರ್ತಾರೆ, ಅವ್ರು ಕುಡಿಯೋದೇ, ಅವ್ರು ತೊಗೊಂಡು ಬಂದು ಅವ್ರಿಗೆ ಕುಡಿಬೇಕು ಅವ್ರಿಗೇನೆ. ಪಾಪ ಬೇರೆಯವ್ರಿಗೆ ಎಲ್ಲಿ ಕೊಡ್ತಾರೆ. ಆದರೂ ಕೊಟ್ಟರು ನಮಗೆ ಒಂದು ಬಾಟ್ಲನ್ನ. ಅವ್ರು 2 ಬಾಟ್ಲು ತೊಗೊಂಡಿದ್ರಂತೆ, ಹಾಗಾಗಿ ನಮಗೊಂದು ಬಾಟ್ಲು ಕೊಟ್ಟರು. ಇವಾಗಲೂ ತುಂಬ ಥ್ಯಾಂಕ್ಸು. ಏಕೆಂದರೆ ಅದು ನೆನೆಸ್ಕೊಂಡಾಗೆಲ್ಲ ಥ್ಯಾಂಕ್ಸ್ ಅನಿಸುತ್ತೆ. ಏಕೆಂದರೆ ಅಷ್ಟು ದೂರದಿಂದ ನಡ್ಕೊಂಡು ಬಂದು ಎಷ್ಟು ತಲೆ ಸುತ್ತಾಯಿತು ಅಂದರೆ, ಏನಾದರೂ ನೀರೋ ಜ್ಯೂಸು ಏನಾದರೂ ಕೊಟ್ಬಿಟ್ರೆ ಸಾಕಪ್ಪ, ಕುಡ್ಕೊಂಡು ಬಿಡೋಣ ಅಂತ ಅನ್ನೋಷ್ಟು ಸುಸ್ತಾಗ್ತಾ ಇತ್ತು. ಏನಪ್ಪ ಅಂದರೆ ಮೇಲೆ ಏನಾದರೂ ಮಾರ್ತಾ ಇರ್ತಾರೆ, ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ಏನಾದರೂ ಸಿಗುತ್ತೆ, ನೀರು ಜ್ಯೂಸು ಯಾವುದಾದ್ರೂ ಇದ್ದೇ ಇರುತ್ತೆ ಅಂದ್ಕೊಂಡ್ವಿ. ಬಟ್ ಏನೂ ಇರಲಿಲ್ಲ. ಹಾಗಾಗಿ ಅವ್ರು ಕೊಟ್ಟಿದ್ದು ಒಂಥರ ಖುಷಿನೇ ಆಯಿತು. ಏಕೆಂದರೆ ನೆಕ್ಸ್ಟ್ ಯಾರಾದರೂ ಬರೋರು ಅಷ್ಟೇ ಏನಾದರೂ ಒಂದು ಬಾಟ್ಲು ನೀರು ತೊಗೊಂಡು ಬನ್ನಿ. ಬಟ್ ಆಮೇಲೆ ತುಂಬ ಹತ್ತೋದು ತುಂಬಾ ಕಷ್ಟ. ಯಾರಾದರೂ ಹತ್ತೋದಕ್ಕೆ ಸ್ಟ್ರಾಂಗಾಗಿ ಇದ್ದೀವಿ ಅನ್ನೋರು ಮಾತ್ರ ಹತ್ತಿ. ಏಕೆಂದರೆ ಎಲ್ಲರೂ ಹತ್ತೋದಕ್ಕೆ ಆಗೋದಿಲ್ಲ. ಆಮೇಲೆ ನೋಡೋದಕ್ಕೆ ಏನು ಅಂಥ ಒಳ್ಳೆ ಪ್ಲೇಸ್ ಏನಿಲ್ಲ, ಏಕೆಂದರೆ ಅದು ನೀರೆಲ್ಲ ಇರಲಿಲ್ಲ ಅಲ್ಲೇನು. ಆಮೇಲೆ ಏನೋ ಅಷ್ಟೊಂದು ಎಲ್ಲ ಪ್ಲೇಸು ನೋಡುವಂಥ ಪ್ಲೇಸ್ ಅಂತ ಅನಿಸ್ಲಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ಹೌದು. ಯಪ್ಪ ಇಲ್ಲಿ ಹತ್ಬಿಟ್ಟು ಹಿಂಗೆ ಜುಯ್ ಅಂತ ಹೋಯ್ತಿದ್ದಲ್ಲ ಕೆಳಗೆ, ಹಂಗಿರ್ಬೇಕಿತ್ತು. ಜೀವ ಬಂದಾಗಿಲ್ಲ, ಕಣ್ಣು ಮುಚ್ಕೊಂಡಾರೆ ಹಿಂಗೆ ಕುತ್ಕೊಂಡ್ಬಿಡ್ತೀನಿ ಇಳಿನಾರ್ದೆ. ಹಾ ಸರಿ ಅಕ್ಕ, ನಾನೇ ನಡೆಯೋದು ಕಷ್ಟ, ನಿನ್ನ ಬೇರೆ ಎತ್ಕೊಂಡೋಗ್ಲಾ. ಯಾರು ಬರಬೇಡಿ ಈ ಪ್ಲೇಸ್ಗೆ, ಏನೂ ಇಲ್ಲ ಈ ಪ್ಲೇಸಲ್ಲಿ, ಎಲ್ಲ ಹಳೇದಾಗ್ಬಿಟ್ಟೈತೆ. ಬರೀ ಆ ಕಡೆ ಈ ಕಡೆ ಬರಬೇಡಿ. ಹೇಗಿರೋರು ಬನ್ನಿ, ಯಾಕೆಂದ್ರೆ ದಿನದಲ್ಲಿ ಕಂಟಿನ್ಯೂಸ್ ಆಗಿ 1 ತಿಂಗಳು ಡೈಲಿ ಇದನ್ನ ಹತ್ತಿ ಇಳಿದು ಬಿಟ್ರೆ 1 ತಿಂಗಳು 30 kg ಸಣ್ಣ ಆಯ್ತೀರಾ ಪಕ್ಕ. ನಾನು 2 kg ಸಣ್ಣ ಆಗಿರ್ತೀನಿ. ಒಂದು ದಿನಕ್ಕೆ ಅವಳು ಹೇಳ್ತಾ ಇರೋದು, ಕಂಟಿನ್ಯೂಸ್ ಆಗಿ 30 ದಿನ ಹತ್ತಿ ಇಳಿದ್ರಂತೂ 30 kg ಸಣ್ಣ ಆಯ್ತೀವಿ. ಈ ಸ್ಟೆಪ್ಪಿಗೆ ಬಂದ್ರೆ, ಈ ಪ್ಲೇಸಿಗೆ ಬಂದ್ರೆ ಅಷ್ಟೇ. ಬನ್ನಿ ಬನ್ನಿ. ಎಲ್ಲಿಗೆ? ಬನ್ನಿ ಬನ್ನಿ ಕೆಳಗಡೆಗೆ, ಪಾರ್ಕಿಂಗ್ ಹತ್ರ. ಇವಾಗ ಇಳಿಯೋ ಅಷ್ಟರಲ್ಲಿ ಹತ್ತಿ ಸುಸ್ತಾಗ್ಬಿಟ್ಟಿದೀವಿ. ಈಗ ಇಳಿದು ಸುಸ್ತಾಗೋಣ. ಇಳಿಯೋದು ಕಷ್ಟ ಕನ್ನಡಿ. ದೀಪಿಕಾ ಏನ್ ಮಾತಾಡಿರ್ತಾಳ ಅದನ್ನೇ ಹಾಕೋದೀಗ. ನಿಜವಾಗ್ಲೂ ನೋಡ್ಕ ನೀನು ಟೇಸ್ಟ್ ನೋಡಬೇಕಾದ್ರೆ ಇಸ್ಕೊಂಡು ಕಣ್ಮುಚ್ಚ ಕುಡಿತಾ ಇರ್ದಿ ಗಾಡು. ಸೂಪರ್ ಹೇಳಲಿ ನಮ್ ವ್ಯೂವರ್ಸ್ಗೆ ಹೆಂಗಿದೆ ಅಂತ ಹೇಳಿ ಚಾರ್ವಿ.
ಹೇಳು ನಮ್ಮ ವ್ಯೂವರ್ಸ್ಗೆ. ಕಣ್ಣ ಕಣ್ಣು ನೋಡ್ಬೇಕಲ್ಲ ಅಷ್ಟೊಂದಿನ. ನಾವು ಹತ್ತಿ ಇಳಿಯೋಷ್ಟರಲ್ಲಂತೂ ತುಂಬಾ ಸುಸ್ತಾಗ್ಬಿಡ್ತು. ಆಮೇಲೆ ಬರ್ತಾ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಎಲ್ಲ ಕುಡ್ಕೊಂಡು ಆಮೇಲೆ ಇಲ್ಲಿ ಕೊಬ್ಬರಿ ಎಣ್ಣೆಯಿಂದ ಚಿಪ್ಸ್ ಮಾಡ್ತಾರೆ, ಬನಾನಾ ಚಿಪ್ಸು. ಅದು ಫೇಮಸ್ಸು ಅಂತ ಹೇಳ್ತಾಯಿದ್ರು. ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟೇಸ್ಟ್ಗೂ ಕೂಡ ಕೊಟ್ಟಿದ್ದರು. ಏನೋ ಒಂಥರ ಡಿಫ್ರೆಂಟಾಗಿತ್ತು ಟೇಸ್ಟು. ಹಾಗಾಗಿ ಮತ್ತು ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೇದಲ್ವ ಹೆಲ್ತ್ಗೆ. ಅದರಲ್ಲೂ ಕೇರಳದವರಂತೂ ಬರೀ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾರೆ ಜಾಸ್ತಿ. ಹಾಗೆ ನಾವು ಕೂಡ ಅದರ ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಅದು ತಗೊಂಡ್ವಿ. ಚಿಪ್ಸ್ ತುಂಬ ಚೆನ್ನಾಗಿತ್ತು. ಟೇಸ್ಟ್ ನೋಡಿದ್ರೆ 3 ಮಿಕ್ಸಿಂಗ್ ಕೊಟ್ಟಿದ್ದಾರೆ. ಹಾಗೆ ಎಷ್ಟು ಜ್ಯೂಸ್ ಕುಡಿದ್ರು ಏನು ಕುಡಿದ್ರು ದಾವ್ ಹಿಂಗ್ತಾನೆ ಇರಲಿಲ್ಲ. ಹಾಗೆ ಐಸ್ ಕ್ರೀಮು ಕೂಡ ತಗೊಂಡು ತಿನ್ಕೊಂಡು ಆಮೇಲೆ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗೋದು ಅಂತ ನೋಡಿದ್ವಿ. ಬಟ್ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಬಟ್ ಈ ಪ್ಲೇಸಿಗೆ ಬರೋದೇ ಬೇರೆ ಯಾವುದಾದ್ರೂ ಪ್ಲೇಸ್ಗೆ ಹೋಗಿದ್ರೆ ಇಷ್ಟೊತ್ತಿಗೆ ಇನ್ನೇನಾದರೂ ಚೆನ್ನಾಗಿರೋ ಪ್ಲೇಸ್ನಾದ್ರೂ ನೋಡ್ಬೋದಿತ್ತು ಅಂತ ಆಮೇಲೆ ಅನ್ನಿಸ್ತು. ಬಟ್ ಇರಲಿ ಪರವಾಗಿಲ್ಲ, ಒಂದು ಸಲನಾದರೂ ನೋಡಿದ್ವಿ. ನೆಕ್ಸ್ಟ್ ಸಾಕು, ಒಂದು ಸಲ ನೋಡಿದ್ದೀವಿ, ಇನ್ನೊಂದು ಸಲ ಬರೋದು ಬೇಡ ಅಂತ ಅನಿಸ್ತು. ಸಾಕು ಒಂದು ಸಲ ನೋಡಿದ್ದು. ಆಮೇಲೆ ನೆಕ್ಸ್ಟು ಸ್ವಲ್ಪ ಅಲ್ಲಿ ಇಲ್ಲಿ ಕೂತಿದ್ದು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ರೂಮ್ ಹುಡ್ಕೋಣ, ಎಲ್ಲಾದರೂ ಹೋಮ್ ಸ್ಟೇ ಥರ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಮ್ ಸ್ಟೇ ಥರ ಹುಡ್ಕೊಂಡು ಹೋದ್ವಿ. ಆಮೇಲೆ ಒಂದು ಸಿಕ್ತು ಹೋಮ್ ಸ್ಟೇ ನಮಗೆ. ಅದು ತುಂಬ ಚೆನ್ನಾಗಿತ್ತು ಹೋಮ್ ಸ್ಟೇ. ಇದು ಯಾವ ಥರ ಸಿಕ್ತು ಅಂದರೆ ನಮಗೆ ಅಂದರೆ ಎಡಕಾಲು ಕೇವ್ಸ್ಗೆ ಒಬ್ಬರು ಯಾರೋ ಬಂದಿದ್ದರು. ಅವರು ಇಲ್ಲಿ ಎಸ್ಟರ್ಡೇ ಇಲ್ಲಿ ಸ್ಟೇ ಆಗಿದ್ರಂತೆ. ಹಾಗಾಗಿ ಇದು ತುಂಬ ಚೆನ್ನಾಗಿದೆ ಹೋಗಿ ಅಂತ ಫೋನ್ ನಂಬರ್ ಕೊಟ್ಟಿದ್ದರು. ಹಾಗಾಗಿ ಆ ಕಾಂಟ್ಯಾಕ್ಟ್ ಮೇಲೆ ನಾವು ಇಲ್ಲಿ ಹೋಮ್ ಸ್ಟೇಗೆ ಬುಕ್ ಮಾಡಿದ್ವಿ. ಇದು ಬಂದರು 3000. ಅಂದರೆ ಆಚೆ ಕಡೆ ಬಾಲ್ಕನಿ ಇತ್ತು, ಹಾಲು ಮತ್ತು 2 ಬೆಡ್ರೂಮು ಮತ್ತು ಒಂದು ಕಿಚನ್ನು ಮತ್ತು ಒಂದು ವಾಶ್ರೂಮು. ಇಷ್ಟಕ್ಕೆ 3000 ಕೊಟ್ವಿ. 3000 ಆರಾಮ್ಸೆ ಕೊಡ್ಬೋದು ಅನಿಸ್ತು. ಯಾಕೆಂದರೆ 2 ಬೆಡ್ರೂಮು, ಹಾಲು, ಅಡುಗೆ ಮನೆ ಮತ್ತು ಇದು ಎಲ್ಲ ಇದೆ, ವಾಶ್ರೂಮ್ ಎಲ್ಲ ಇದ್ದಿದ್ದರಿಂದ ತುಂಬಾ ಯೂಸ್ ಆಗುತ್ತೆ. ಮತ್ತು ಯಾರಾದರೂ ಐಟಮ್ಸ್ನೆಲ್ಲ ತೊಗೊಂಡು ಬಂದು ಅಡುಗೆ ಮಾಡ್ಕೊಳ್ಳೋರಿದ್ರೆ ಅಡುಗೆ ಕೂಡ ಇಲ್ಲೇ ಮಾಡ್ಕೋಬೋದು. ಕಿಚನಲ್ಲಿ ಪಾತ್ರೆಗಳನ್ನೆಲ್ಲ ಇಟ್ಟಿದ್ರು. ನಾವೇನೋ ಐಟಮ್ನ ಯಾವುದೂ ತಂದಿರಲಿಲ್ಲ. ಬಟ್ ತುಂಬ ಜಾಸ್ತಿ ಜನ ಬಂದು ಅಡುಗೆ ಮಾಡ್ಕೊಳ್ಳೋರು ಇರ್ತಾರಲ್ಲ, ಹಾಗಾಗಿ ಐಟಮ್ಸ್ನೆಲ್ಲ ಇಟ್ಟಿದ್ರು. ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ನಾವಿಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಬೆಳಗ್ಗೆ ಮಾರ್ನಿಂಗು ಯೋಚನೆ ಎದ್ದು ಆಟ ಆಡ್ತಾಯಿದ್ರು. ಅದನ್ನು ಹಾಗೆ ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಒಂದೊಂದ್ಸಲ ಎಷ್ಟು ಜಗಳ ಆಡ್ತಾರೆ, ಒಂದೊಂದ್ಸಲ ಅಷ್ಟೇ ಮುದ್ದಾಡ್ತಾರೆ. ಅದಂತ ನೋಡೋದಕ್ಕೆ ಖುಷಿ. ಜಗಳ ಆಡಿದಾಗ ಹೊಡೆದಾಕ್ಬಿಡ್ಬೇಕು ಅನಿಸುತ್ತೆ ಇವರಿಬ್ರಿಗೂ. ಹಾಗೆ ಮುದ್ದಾಡಿದಾಗ ನಾವು ಕೂಡ ಮುದ್ದಾಡಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಮುದ್ದಾಡ್ತಾಯಿದ್ರು. ಹಾಗೆ ಬೆಳಿಗ್ಗೆ ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ವ್ಯೂಸು. ಆದರೆ ನಾವು ಮಾರ್ನಿಂಗ್ ಎಲ್ಲ 4:30, 5 ಗಂಟೆಗೆ ಎದ್ವಿ. ಎದ್ದು ಒಬ್ಬೊಬ್ಬರೇ ಅಂದರೆ ವಾಶ್ರೂಮ್ ಒಂದೇ ಇರೋದ್ರಿಂದ ನಾವು ಇಷ್ಟು ಜನ ಇದ್ದಿದ್ದರಿಂದ ಬೇಗ ಬೇಗ ಸ್ನಾನ ಎಲ್ಲ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಟೈಮ್ ಆಗಿಬಿಡುತ್ತೆ. ಆಮೇಲೆ ಪ್ಲೇಸಸ್ ಎಲ್ಲ ಕವರ್ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಸ್ನಾನ ಮಾಡ್ಕೊಂಡ್ವಿ. ಬಟ್ 5 ಗಂಟೆಗೆ ಎದ್ದು ನಾವು 8 ಗಂಟೆವರೆಗೂ ಸ್ನಾನ ಮಾಡ್ಕೊಂಡು ರೆಡಿ ಆಗೋದೇ ಆಗಿಬಿಡ್ತು, ಲೇಟೇ ಆಗಿಬಿಡ್ತು. ಮಾರ್ನಿಂಗ್ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ವೆದರು ಎಲ್ಲ. ನಾವಿದ್ದಿದ್ದು ಹೋಮ್ ಸ್ಟೇದು ಔಟ್ಲುಕ್ ಇದು. ಆ ಔಟ್ಲುಕ್ಕು ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಗಿಡಗಳೆಲ್ಲ ಚೆನ್ನಾಗಿ ಹಾಕಿದ್ರು ಪಾಟಲ್ಲೆಲ್ಲ. ಹಾಗೆ ಫೋಟೋ ತೊಗೊಳೋದಕ್ಕೆ ಒಂದು ಬೆಸ್ಟ್ ಪ್ಲೇಸು ಅಂತಲೇ ಅನ್ನಿಸ್ತಾ ಇತ್ತು. ಹಾಗೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ಎಲ್ಲರೂ ಫೋಟೋಸ್ ತೊಗೊಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಹಾಗೆ ಎಲ್ಲ ಫೋಟೋಸ್ ತಗೊಂಡು ನಾವು ಹೊರಟಾಗ ಆಲ್ರೆಡಿ 8 ಗಂಟೆ ಆಗಿತ್ತು ಅನಿಸುತ್ತೆ. 8 ಗಂಟೆ ಆಗಿತ್ತೋ ಇಲ್ಲ 7:30 ಆಗಿತ್ತು ಅನಿಸುತ್ತೆ. ಹಾಗೆ ಹೊರಟ್ವಿ. ಹಾಗೆ ನಮ್ಮ ಸೌಮ್ಯಂಗೆ ಗಿಡಗಳು ಅಂದರೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ. ಹಾಗೆ ಇಲ್ಲಿ ಡಿಫ್ರೆಂಟ್ ಗಿಡಗಳಿತ್ತು. ಹಾಗಾಗಿ ಅದನ್ನೆಲ್ಲ ಕಿತ್ಕೊಂಡಿದ್ಲು. ನೋಡೋಣ ಊರಿಗೆ ಹೋಗೋವರೆಗೂ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಬಟ್ ಗಿಡಗಳನ್ನೆಲ್ಲ ಕಿತ್ಕೊಂಡು ಒಂದು ಕವರಲ್ಲಿ ಹಾಕೋತೀನಿ ಅಂದ್ಬಿಟ್ಟು ಕಿತ್ಕೊಂಡಿದ್ಲು. ನನಗೂ ಕೂಡ ಗಿಡಗಳು ಅಂದರೆ ತುಂಬಾ ಇಷ್ಟ. ಬಟ್ ನನಗಿಂತ ಜಾಸ್ತಿ ಹುಚ್ಚು ನಮ್ಮ ಸೌಮ್ಯನಿಗೆ ಗಿಡಗಳನ್ನ ಬೆಳೆಸೋದೇ ಆಗಿರಲಿ, ಡೆಕೋರೇಷನ್ ಮಾಡೋದೇ ಆಗಿರಲಿ, ಜಾಸ್ತಿ ಇಂಟ್ರೆಸ್ಟ್ ಅದು.
ಹಾಗಾಗಿ ಒಂದಷ್ಟು ಗೊತ್ತಿಲ್ದಂಗೆ ಅಂದರೆ ಹೋಮ್ ಸ್ಟೇಲಿ ಇದ್ದ ಅಲ್ಲಿ ಆ ಮನೆಯವ್ರಿಗೆ ಗೊತ್ತಿಲ್ದಂಗೆ ಇವಳು ಕಿತ್ಕೊಂಡು ಕವರ್ಗೆ ಹಾಕ್ಕೊಂಡಿದ್ಲು. ಆಮೇಲೆ ಹೋಗ್ತಾ ಅಂದವೇನೆ ಟೀ ಅಂದರೆ ಈ ರೀತಿ ಟೀ ಗಿಡಗಳೆಲ್ಲ ಇತ್ತು, ಅಲ್ಲಿ ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ವಿ. ಅಂದರೆ ಅದಕ್ಕೆ ಇಲ್ಲಿ ಸ್ವಲ್ಪ ಟೈಮ್ ಆಗಿಬಿಡ್ತು. ಅಂದರೆ ನಮಗೆ ಜಾಸ್ತಿ ಈ ಟೀ ಎಸ್ಟೇಟ್ ಈ ರೀತಿ ಇದ್ದಾಗ ಫೋಟೋಸ್ ತಗೊಳ್ಳೋದಕ್ಕೆ ತುಂಬ ಖುಷಿ. ಹಾಗಾಗಿ ಆಮೇಲೆ ಫೋಟೋಸು ಅಷ್ಟೇ, ಮಾರ್ನಿಂಗ್ ಟೈಮಲ್ಲಿ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾವೆಲ್ಲ ಹೆಣ್ಮಕ್ಳು ಹೋಗಿರೋದ್ರಿಂದ ಫೋಟೋಸು ಕ್ರೇಜ್ ಜಾಸ್ತಿ ಅಲ್ವಾ, ಹಾಗಾಗಿ ಫೋಟೋಸ್ ತಗೊಳ್ಳೋದ್ರಲ್ಲೇ ಸ್ವಲ್ಪ ಟೈಮು ವೇಸ್ಟ್ ಆಗಿಬಿಡುತ್ತೆ. ಅಂದರೆ ನಾವು ನಮ್ಮನೆಯವರೆಲ್ಲ ಟೈಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ನಾವು ಬರೋದೇ ಒಂದ್ಸಲ ಇಲ್ಲಿಗೆಲ್ಲ ಫೋಟೋಸ್ ತಗೊಳ್ಳೋದೇ ಹೋಗದೆ ಇರೋದಕ್ಕಾಗುತ್ತಾ ಅಂದ್ಬಿಟ್ಟು ಫೋಟೋಸ್ ತಗೊಳ್ಳೋದ್ರಲ್ಲಿ ಬ್ಯುಸಿ ಆದ್ವಿ. ಮತ್ತು ಹೋಗ್ತಾ ಅಂದವೇನೆ ನಾವು ತಿಂಡಿ ತಿನ್ಕೊಂಡು ಆಮೇಲೆ ಇಲ್ಲಿ ಕಾರಾಪುಜ ಡ್ಯಾಮ್ ಅಂತ ಬಂದ್ವಿ. ಅಂದರೆ ಇದು ಓಪನ್ ಆಗೋದೇ 9 o'clock ಮೇಲೆ. ಹಾಗಾಗಿ ಫಸ್ಟೇ ತಿಂಡಿ ತಿನ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟೇ ತಿಂಡಿ ಎಲ್ಲ ತಿನ್ಕೊಂಡು ಬಿಟ್ವಿ. ತಿಂಡಿ ತಿನ್ಕೊಂಡು ಆಮೇಲೆ ಈ ಕಾರಾಪುಜ ಡ್ಯಾಮ್ಗೆ ಬಂದ್ವಿ. ಇದು ನೋಡೋಣ, ಇದು ಫಸ್ಟ್ ಟೈಮೇ ಬಂದಿರೋದು. ಫಸ್ಟ್ ಪ್ಲೇಸು ಅಂದರೆ ಈಗ ಅಲ್ಲಿ ಎಡಕಲ್ ಕೇವ್ಸ್ ನಿನ್ನೆ ನೋಡಿದ್ದು, ಇವತ್ತಿನ ಫಸ್ಟ್ ಪ್ಲೇಸ್ ಬಂದು ಇದೇನೆ. ಚೆನ್ನಾಗಿದೆ ಅಂತ ಹೇಳಿದರು, ಹಾಗಾಗಿ ಈ ಪ್ಲೇಸ್ಗೆ ಬರೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಮಾರ್ನಿಂಗ್ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಜನ ಏನು ಬಂದಿರಲಿಲ್ಲ. ಹಾಗಾಗಿ ಫಸ್ಟು ನಾವೇನೇ ಅಂತ ಅಂದ್ಕೊಂಡೆ ಹೋಗ್ತಾ ಇದ್ವಿ. ಆಮೇಲೆ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಒಳಗಡೆನೂ ಸ್ವಲ್ಪ ಜನ ಇದ್ದಾರೆ ಅಂತ. ಇಲ್ಲಿ ಎಂಟ್ರಿ ಟಿಕೆಟ್ ಬಂದು ದೊಡ್ಡವ್ರಿಗೆ 30, ಚಿಲ್ಡ್ರನ್ಸ್ಗೆ 10 ಕೊಡ್ಬೋದು ಅನಿಸ್ತು ಇಲ್ಲಿ ಎಂಟ್ರಿ ಟಿಕೆಟ್ ಫೀಸನ್ನ. ಒಂದೊಂದು ಕಡೆ ಇನ್ನೂ ಕಾಸ್ಟ್ಲಿ ಇರುತ್ತೆ, ಬಟ್ ಇಲ್ಲಿ ಪರವಾಗಿಲ್ಲ ಅಮೌಂಟು ಅನಿಸ್ತು. ನೋಡಿದ್ದಕ್ಕೂ ಕೂಡ ತುಂಬ ಪ್ರಶಾಂತವಾಗಿತ್ತು, ಪ್ಲೇಸ್ ತುಂಬಾ ಚೆನ್ನಾಗಿತ್ತು. ಎಂಟ್ರಿ ಹೋಗ್ತಾನೆ ಏನೋ ಒಂಥರ ಒಳ್ಳೆ ವ್ಯೂಸು ಅಂತ ಅನಿಸ್ತು. ಇಲ್ಲಿ ಒಬ್ರು ನಮ್ಮನೆಯವರು ಈ ರೀತಿ ಗೇಮ್ಸ್ ಆಡೋದ್ರಲ್ಲಿ ತುಂಬ ಹೆದರ್ಕೋತಾರೆ. ಯಾವ ಗೇಮ್ಸು ಅಷ್ಟೇ, ನಾವು ಯಾವ್ದಾದ್ರು ಎಕ್ಸಿಬಿಷನ್ಗೆ ಹೋಗಿರಲಿ ಇಲ್ಲ GRSಗೆಲ್ಲ ಒಂದ್ಸಲ ಹೋಗಿದ್ವಿ, ಆವಾಗೂ ಅಷ್ಟೇ ಯಾವ ಗೇಮು ಆಡಿಲ್ಲ ಅವರು. ಆ ಗೇಮ್ ಆಡೋದು ಅಂದರೆ ಯಾಕೋ ಗೊತ್ತಿಲ್ಲ ಹೆದರ್ಕೋತಾರೆ. ಬಟ್ ನಮಗೆ ಗೇಮ್ ಆಡೋದು ಅಂದರೆ ತುಂಬ ಇಂಟ್ರೆಸ್ಟ್ ಜಾಸ್ತಿ, ತುಂಬ ಖುಷಿ. ನಾನು ಚಾರ್ವಿ ಇಬ್ಬರೂ ಯಾವುದೇ ಗೇಮ್ ಆದರೂ ಆಡ್ತೀವಿ ಅಂತ ಹೇಳ್ತೀವಿ. ಬಟ್ ನಮ್ಮ ಮನೆಯವ್ರಿಗಂತೂ ಯಾವುದಾದ್ರೂ ಗೇಮು ಅಂದರೆ ಮೇಲೇನಾದರೂ ತೇಲೋ ಅಂಥ ಗೇಮ್ ಇನ್ನೇನಾದರೂ ಆಗ್ಬಿಟ್ರಂತೂ ಇನ್ನೂ ಆಡೋದಿಲ್ಲ. ಈ ಗೇಮ್ಗೂ ಅಷ್ಟೇ ಅವ್ರನ್ನ ತುಂಬಾ ಫೋರ್ಸ್ ಮಾಡಿದ್ವಿ. ಬಟ್ ನಾನಂತೂ ಬರಲ್ಲ, ನೀವು ಹೆಂಗಾದರೂ ಹೋಗಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಅಣ್ಣ, ದೀಪಿಕಾ, ನಾನು, ಚಾರ್ವಿ 4 ಜನ ಮಾತ್ರ ಈ ಗೇಮ್ಗೆ ಹೋದ್ವಿ. ಬೇರೆ ಗೇಮೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಅಂದರೆ ಇದು ಬಂದು 130 rupees ಏನೋ ಇತ್ತು ಅನಿಸುತ್ತೆ ಈ ಗೇಮು. ಬೇರೆ ಗೇಮು ರೋಪಲ್ಲೆಲ್ಲ ಹೋಗೋದೆಲ್ಲ ಇತ್ತಲ್ಲ, ಅದು ಇನ್ನೂ 250 ಮೇಲಿತ್ತು. ನಾವು ಆ ಗೇಮ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಕಾಸ್ಟ್ಲಿ ಹೇಳಿದ್ರು. ಹಾಗಾಗಿ ನಾವು ಅಂದರೆ ನಾವು ಒಂದು 5-6 ಜನ ಹೋಗ್ತೀವಿ ಅಂದರೆ ಅಲ್ಲೇ ಜಾಸ್ತಿ ಅಮೌಂಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಕಡಿಮೆ ಅಮೌಂಟ್ ಪ್ರೈಸ್ಗೆ ಹೋದ್ವಿ. ಇದು 130 rupees ಅಷ್ಟೇ, ಜಾಸ್ತಿ ಹೊತ್ತು ಆಟ ಆಡಿಸಿಲ್ಲ, ಜಸ್ಟ್ 3 minutes ಅಷ್ಟೇ. ಆದರೂ ಬಟ್ 130 ಜಾಸ್ತಿ ಆಯಿತು ಅಂತ ಆಮೇಲೆ ಅನಿಸ್ತು. ಬಟ್ ಏನಾದರೂ ಒಂದು ಗೇಮ್ ಆಡಬೇಕಲ್ಲ ಅಂತ ಅಂದ್ಬಿಟ್ಟು ಆಡಿದ್ವಿ. ನಮ್ಗೆ ಖುಷಿ ಆಯಿತು, ಬಟ್ ಆಡಿದ್ವಿ ಅಂತ. ಅಂದರೆ ಇನ್ನೊಂದು ಏನಪ್ಪ ಅಂದರೆ ಈ ಕಾರಾಪುಜ ಡ್ಯಾಮಲ್ಲಿ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ವ್ಯೂಸು ತುಂಬಾ ಚೆನ್ನಾಗಿ ಕಾಣುತ್ತೆ. ಆ ಡ್ಯಾಮು ಅದು ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ರೋಪಲ್ಲಿ ಏನಾದರೂ ಹೋಗ್ತೀವಿ ಅಂತಂದರೆ ಆ ರೋಪಲ್ಲಿ ಹೋಗೋರು ಎಲ್ಲ ಇದರಲ್ಲಿ ಕಾಣಿಸ್ತಾರೆ. ಸುತ್ತ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅಂದರೆ ಎಂಟ್ರಿ ಟಿಕೆಟ್ 30 rupees ಕೊಟ್ಟಿದ್ದಕ್ಕೆ ಲಾಸ್ ಇಲ್ಲ ಅಂತ ಅನಿಸ್ತು. ವ್ಯೂಸ್ ಏಕೆಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ವ್ಯೂಸು ಅಂತ. ಬಟ್ ಗೇಮ್ಸ್ ಮಾತ್ರ ಎಲ್ಲ ಕಾಸ್ಟ್ಲಿನೇ, ಗೇಮ್ಸು ವೇಸ್ಟು ಅಂತ ಅನಿಸುತ್ತೆ. ನಾವು ಗೇಮ್ಸ್ ಎಲ್ಲ ಆಡಬೇಕು ಅಂದರೆ ಆರಾಮಾಗಿ GRS ವಂಡರ್ಲಾಗೆ ಹೋದರೆ ಅನ್ಲಿಮಿಟೆಡಾಗಿ ಆಟ ಆಡ್ಬೋದು. ಇಲ್ಲೆಲ್ಲ ಬಂದು ಆಟ ಆಡ್ತೀವಿ ಅಂದರೆ ತುಂಬ ಕಾಸ್ಟ್ಲಿ ಬೀಳುತ್ತೆ. 2 ನಿಮಿಷ 3 ನಿಮಿಷಕ್ಕೆಲ್ಲ ಅಮೌಂಟ್ ಜಾಸ್ತಿ ಅನಿಸುತ್ತೆ. ಆಮೇಲೆ ಅದನ್ನೆಲ್ಲ ಆಟ ಆಡಿಕೊಂಡು ಬಟ್ ಅಲ್ಲೇ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿಗೆ ಬಂದ್ವಿ. ಅಂದರೆ ಇದು ಬಂದು ಬಾಣಾವರ
ಬಾಣಾಸುರ ಡ್ಯಾಮ್ ಇದು. ಇದು ತುಂಬ ಚೆನ್ನಾಗಿದೆ ಪ್ಲೇಸು. ಅಂದರೆ ನಾವು ವಯನಾಡಿಗೆ ಬಂದಿದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ಈ ಪ್ಲೇಸಿಗೆ ಬರಲೇಬೇಕು. ಬಾಣಾಸುರ ಡ್ಯಾಮ್ ಅಂತ ಇದು. ಐ ಲವ್ ವಯನಾಡು ಅಂತ ಇಲ್ಲಿ ಇದೆ. ಅಲ್ಲೆಲ್ಲ ಫೋಟೋ ತೆಗೆಸ್ಕೊಳ್ಳೋರು ಏನೇ ಆದರೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇಲ್ಲಿ ಬಂದು ಇನ್ನೊಂದು ಏನಪ್ಪ ಸ್ಪೆಷಲ್ಲು ಅಂತಂದರೆ ಇಲ್ಲಿ ನಾವು ಫುಲ್ಲು ಬಾಣಾಸುರ ಡ್ಯಾಮ್ ನೋಡೋದಕ್ಕೆ ಹೋಗಬೇಕು ಅಂತಂದರೆ ನಡ್ಕೊಂಡು ಬೇಕಾದ್ರೂ ಹೋಗ್ಬೋದು. ಇಲ್ಲಿ ಒಂದು ಟಿ ಗಾಡಿ ಥರ ಇರುತ್ತೆ. ಇಲ್ಲಿ ನಾವು ಟಿಕೆಟ್ ತೊಗೊಂಡು ಆಮೇಲೆ ಇಲ್ಲಿ ಹೋಗ್ಬೋದು. ಅಂದರೆ ಎಂಟ್ರಿ ಟಿಕೆಟ್ ಬಂದು ಬಾಣಾಸುರ ಡ್ಯಾಮ್ಗೆ 40 ರೂಪೀಸ್ ಏನೋ ಅನಿಸುತ್ತೆ. ಇದಕ್ಕೂ ಅಷ್ಟೇ 25 ರೂಪೀಸ್ ಇಲ್ಲಿ ಇದಕ್ಕೆ ಅಪ್ ಆ್ಯಂಡ್ ಡೌನ್ ಎರಡಕ್ಕೂ. ಬಾಣಾಸುರ ಡ್ಯಾಮ್ಗೆ ಎಂಟ್ರಿ ಟಿಕೆಟ್ 40 ರೂಪೀಸ್ ಒಬ್ರಿಗೆ. ಇಲ್ಲಿ ಮತ್ತು ಇದಕ್ಕೆ ಟಿ ಗಾಡಿಗೆ ಬಂದು 25 ರೂಪೀಸ್ ಒಬ್ರಿಗೆ. ಅಂದರೆ ಅಪ್ ಆ್ಯಂಡ್ ಡೌನ್ ಎರಡು ಸೈಡು ಆರಾಮಾಗಿ ಹೋಗ್ಬೋದು. ಇದರಲ್ಲಿ ನಡ್ಕೊಂಡು ಹೋಗೋದಕ್ಕಂತೂ ಆಗೋದಿಲ್ಲ, ಯಾಕೆಂದರೆ ತುಂಬಾ ಬಿಸಿಲಿತ್ತು, ನಡ್ಕೊಂಡು ಹೋಗೋದಕ್ಕಂತೂ ಆಗಲ್ಲ ಅಂತ ಅಂದ್ಬಿಟ್ಟು ಆರಾಮಾಗಿ 25 ರೂಪೀಸ್ಗೆ ಆರಾಮ್ಸೆ ಹೋಗ್ಬೋದು ಅನಿಸ್ತು. ಎರಡು ಟಿ ಗಾಡಿ ಇದೆ, ಒಂದು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಜನ ನಡೆಯೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಈ ವ್ಯವಸ್ಥೆ, ಯಾಕೆಂದರೆ ನಡ್ಕೊಂಡು ಹೋಗ್ತೀವಿ ಅಂತಂದರೆ ಆಗೋದಿಲ್ಲ. ಮತ್ತು ಅಲ್ಲೆಲ್ಲ ಬೋಟಿಂಗ್ ಹೋಗೋದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ನೋಡೋಣ ಅದು ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಬಟ್ ಆರಾಮಾಗಿ ಇದರಲ್ಲಿ ಹೋಗ್ಬೋದು ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಏನ್ ಬಿಸಿಲು ನಮ್ಮ ಕರ್ನಾಟಕ ಹೊಡಿತಾವೆ. ಬಿಸಿಲಿಲ್ಲ ಊಟಿ ನೋಡ್ಬೇಕು ಹೆಂಗಿರೋದು ಈ ಟೈಮಲ್ಲಿ ಅಂತ. ಬೆಟ್ಟ ನೋಡಿ ಹೆಂಗ್ ಕಾಣಿಸ್ತೈತೆ ಅಕ್ಕ. ನಾವಿಲ್ಲಿಗೆ ಬಂದ ಟೈಮ್ ಬಂದು ಮಧ್ಯಾಹ್ನ 12 ಗಂಟೆ ಆಗಿರೋದ್ರಿಂದ ಬಿಸಿಲು ಸ್ವಲ್ಪ ಜಾಸ್ತಿನೇ ಅನಿಸ್ತಾ ಇತ್ತು. ಹಾಗೆ ಬೋಟಿಂಗ್ ಆದರೂ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ತುಂಬಾ ರಶ್ ಇತ್ತು. ಮತ್ತು ಅದು ಆನ್ಲೈನ್ ಏನೋ ಟಿಕೆಟ್ ಬುಕ್ ಮಾಡಬೇಕಂತೆ. ಅದು ನೆಟ್ವರ್ಕ್ ಬೇರೆ ಇಲ್ಲ, 2 ಗಂಟೆ ಮೇಲಾಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು, ಏಕೆಂದರೆ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ವಿ. ಮತ್ತು ಅಲ್ಲೇ ಎಲ್ಲ ಪ್ರೈಸು ಹಾಕಿದ್ರು, ಎಷ್ಟೆಷ್ಟು ಜನಕ್ಕೆ ಯಾವ್ಯಾವ ಬೋಟ್ಗೆ ಯಾವ ರೀತಿ ಪ್ರೈಸು ಅಂತ ಅಂದ್ಬಿಟ್ಟು. ಆದರೂ ಸ್ಕಿಪ್ ಮಾಡಿದ್ವಿ. ಬಟ್ ಈವ್ನಿಂಗ್ ಆಗಿದ್ರೆ ಆರಾಮಾಗಿ ಹೋಗ್ಬೋದಿತ್ತು. ಮತ್ತು ನೆಟ್ವರ್ಕ್ ಇಶ್ಯೂ ಇಂದ ಬೇಗ ಬುಕ್ ಆಗೋದಿಲ್ಲ ಅಂತಂದರು. ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ವಿ. ಮತ್ತು ಇಲ್ಲೇ ಮಕ್ಕಳು ಚಿಕ್ಕದಾಗಿ ಕುತ್ಕೊಂಡು ಆಟ ಆಡೋದಕ್ಕೆ ಚಿಕ್ಕದು ಮಿನಿ ಬೋಟ್ ಥರ ಇತ್ತು. ಅಂದರೆ 100 ರೂಪಾಯಿ ಇದು ಒಬ್ಬರಿಗೆ. ಮತ್ತು ಚಾರ್ವಿ ಮತ್ತು ಯೋಚನೆ ಇಬ್ಬರಿಂದ 100 ರೂಪಾಯಿ ಅಂದ್ಬಿಟ್ಟು, ಒಂದು ಸೀಟ್ಗೆ 100 ರೂಪಾಯಿ ಅಂದ್ಬಿಟ್ಟು ಅವರಿಬ್ಬರು ಹೋದರು. ಅವರು ಇದನ್ನು ಎಂಜಾಯ್ ಮಾಡಿದ್ರು. ಯಾಕೆಂದರೆ ನಾವು ದೊಡ್ಡ ಬೋಟಲ್ಲಾದರೂ ಹೋಗೋದಕ್ಕಾಗಲಿಲ್ಲ. ಹಾಗಾಗಿ ಚಿಕ್ಕ ಬೋಟಲ್ಲೇ ಹೋಗಲಿ ಅಂದ್ಬಿಟ್ಟು ಅವರನ್ನು ಚಿಕ್ಕ ಬೋಟಲ್ಲೇ ಕಳಿಸಿದ್ವಿ. ಆಮೇಲೆ ಇಲ್ಲಿ ಫಿಶ್ ಸ್ಪಾ ಇತ್ತು. ಅದನ್ನು ಮಾಡಿಸ್ಕೋತೀನಿ ಅಂತ ನಮ್ಮ ಸೌಮ್ಯ ಅಂದ್ಲು. ಹಾಗೆ ನಮ್ಮ ಚಿಕ್ಕಮ್ಮನೂ ಕೂಡ ಕೂರಿಸಿದ್ವಿ. ಅವರು ಎದ್ರುಕೋತಾಯಿದ್ರು. ಎಷ್ಟು ಎದ್ರುಕೋತಾಯಿದ್ರು ಅಂದರೆ ಮೀನು ಬಂದಾಗೆಲ್ಲ ಎದ್ರುಕೊಂಡು ಕಾಲು ಎತ್ಕೊಬಿಡ್ತಾಯಿದ್ರು. ಬಟ್ ಚೆನ್ನಾಗಿರುತ್ತೆ ಕಣ್, ಕುತ್ಕೊಳ್ಳಿ ಆಂಟಿ ಅಂತ ಅಂದ್ಬಿಟ್ಟು ಕೂರಿಸಿದ್ವಿ. ಫಸ್ಟು ಸ್ಟಾರ್ಟಿಂಗ್ ಎದ್ರುಕೊಂಡ್ರು. ಆಮೇಲೆ ಏನೂ ಅನಿಸ್ಲಿಲ್ಲ ಅಂತ ಇದ್ರು. ಆಮೇಲೆ ಸ್ಟಾರ್ಟಿಂಗ್ ಸ್ವಲ್ಪ ಎದ್ರುಕೋತಾನೆ ಇದ್ರು, ಕಚ್ತಾ ಐತೆ ಅಂತ. ಸೌಮಿನ ಹತ್ರ ಅಷ್ಟೊಂದು ಮೀನಿರಲಿಲ್ಲ. ಇವ್ರು ಆಂಟಿ ಕೂತಿದ್ದು ಟ್ಯಾಂಕಲ್ಲಂತೂ ಜಾಸ್ತಿನೇ ಮೀನಿದ್ದು. ಕಾಲೆಲ್ಲ ಪೇನ್ ಕಡಿಮೆ ಆಯ್ತದೆ, ಸುಮ್ಮನಿರು. ಅದೇ ನಾನು ಹೇಳ್ತಾ ಇರೋದು, ಈ ಕಡಿಮೆ ಜಾಸ್ತಿ ಇದಿರ್ಬೇಕು ಅದಕ್ಕೆ. ಮತ್ತು ಇದೆಲ್ಲ ಆದಮೇಲೆ ಇಲ್ಲೇ ಬುಲ್ ರೈಡ್ ಇತ್ತು. ಇದರಲ್ಲಿ ದೀಪಿಕಾ ನಾನು ಇಬ್ಬರು ಹೋಗೋಣ ಅಂತ ಅಂದ್ಕೊಂಡ್ವಿ. ಅಕ್ಕ ಹೋಗೋಣ ಬಾ ಅಕ್ಕ ಹೋಗೋಣ ಬಾ ಅಂದ್ಲು. ಬಟ್ ಯಾರೋ ಒಬ್ಬರು ಆಡ್ತಾಯಿದ್ರು, ಅದು ನೋಡೋಣ ಇರೋ ಆಮೇಲೆ ನೋಡೋಣ ಅಂತಂದೆ. ಬಟ್ ನಾನು ಹೋಗೋದಕ್ಕೆ ರೆಡಿ ಇರಲಿಲ್ಲ. ಬಟ್ ದೀಪಿಕಾ ಹೋಗೋದಕ್ಕೆ ರೆಡಿ ಇದ್ಲು, ಹೋಗೋಣ ಬಾ ಅಂದ್ಲು. ನಾವು ನೋಡೋಣ ಇರು ಅಂದ್ಬಿಟ್ಟು ಅಲ್ಲೇ ಸುಮ್ಮನೆ ನಿಂತ್ಕೊಂಡಿದ್ವಿ. ಹಾಗೆ ಅವರು ಆಡ್ತಾಯಿದ್ರು. ಹಾಗೆ ಇಲ್ಲೆಲ್ಲ ಉಯ್ಯಾಲೆ ಥರ ಎಲ್ಲ ಒಳ್ಳೆ ಮರದ ಕೆಳಗಡೆ ಉಯ್ಯಾಲೆ ಕಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಆಡ್ತಾಯಿದ್ರು ಅಂದರೆ ಎಲ್ಲ ಚೆನ್ನಾಗಿ ಆಡ್ತಾಯಿದ್ರು. ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಈ ಕಡೆ ತಿರ್ಕೊಂಡೆ. ಅಷ್ಟರಲ್ಲಿ ಅವ್ರು ಬಿದ್ದೇ ಹೋಗಿದ್ರು ಮೇಲಿಂದ ಕೆಳಗಡೆ. ಅದನ್ನು ನೋಡ್ಬಿಟ್ಟು ನಮ್ಗೆ ಆಡೋದೇ ಬೇಡ ಅಂತ ಅಂದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ವಿ. ಅದಕ್ಕೆ ಮುಂಚೆ ಎಷ್ಟು ಆಡಬೇಕು ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ವು. ಅವ್ರು ಬಿದ್ದ ಮೇಲೆ ನಮ್ಗೆ ಆಡೋದಕ್ಕೆ ಮನಸ್ಸೇ ಬರಲಿಲ್ಲ. ಆಮೇಲೆ ಬೇಡ ಅಂದ್ಬಿಟ್ಟು ಇಲ್ಲೇ ಉಯ್ಯಾಲೆ ಆಡ್ಕೊಂಡು ಜೋಕಾಲಿ ಆಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ಚಂದ ಆಡೋಕ್ಕೆ, ಬಿಸಿಲಿದ್ದೀರ ಆಡೋಕ್ಕಾಗಲ್ಲ. ಸೌಮಿನ್ ಸ್ವಲ್ಪ ಬಿಸಿಲು. ಇಷ್ಟು ಮರಗಳೇ ಬೆಳೆಸೋರಲ್ಲಿ
ಒಂದು 20 ಉಯ್ಯಾಲೆನೇ ಕಟ್ಟಿದ್ರು ಅನಿಸುತ್ತೆ. ಅದರಲ್ಲೂ ಜನ ಇದ್ರು. ನೆರಳಲ್ಲಿ ಇದ್ದಕ್ಕೆ ತುಂಬ ಖುಷಿಯಾಗಿ ಆಟ ಆಡ್ಬೋದು. ಬಿಸಿಲಿದ್ದರೆ ಬಟ್ ಆಡೋದಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲ ಮರಗಳ ಮಧ್ಯೆ ಕಟ್ಟಿರೋದ್ರಿಂದ ಸ್ವಲ್ಪ ನೆರಳು ಅನಿಸ್ತಾ ಇತ್ತು, ಸ್ವಲ್ಪ ಪ್ರಶಾಂತವಾಗಿ ಆಟ ಆಡ್ಬೋದು ಅನಿಸ್ತಾ ಇತ್ತು. ಅಲ್ಲೆಲ್ಲ ದುಡ್ಡು ಕೊಟ್ಕೊಂಡು ಆಡೋದಕ್ಕಿಂತ ಆರಾಮಾಗಿ ಇಲ್ಲಿ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಆಟ ಆಡಿದ್ವಿ. ತುಂಬ ಖುಷಿ ಆಯಿತು ಈ ಆಟ ಆಡಿದ್ದು. ನಮ್ಮ ಮನೆಯವರು ಕೂಡ ಅದನ್ನೇ ಹೇಳ್ತಾ ಇದ್ರು, ದುಡ್ಡು ಕೊಟ್ಟು ಆಡೋದಕ್ಕಿಂತ ಒಳ್ಳೆ ಮಜಾ ಇದೆ ಇದು ಅಂತ. ಈಗ ಆಮೇಲೆ ಮತ್ತೆ ನಾರ್ಮಲ್ ಪಾರ್ಕ್ಗಳಿಗೆಲ್ಲ ಹೋದರೆ ನಾವು ಆಡೋದಕ್ಕಾಗೋದಿಲ್ಲ, ಮಕ್ಕಳು ಆಟ ಆಡ್ತಾರೆ. ನಮ್ಗೆ ಈ ರೀತಿ ಉಯ್ಯಾಲೆಯಲ್ಲಿ ಆಡೋ ಚಾನ್ಸಸ್ ಕಡಿಮೆನೇ. ಹಾಗಾಗಿ ಇಲ್ಲಿ ಕಟ್ಟಿರೋದು ಈ ಉಯ್ಯಾಲೆ ಆಡೋದೇ ಒಂದು ಖುಷಿ ಅನ್ನಿಸ್ತು. ನಿಜವಾಗ್ಲೂ ನಾವು ಎಷ್ಟು ದುಡ್ಡು ಕೊಟ್ಟರು ಯಾವ ಪಾರ್ಕಲ್ಲೂ ನಮ್ಗೆ ಆಡೋದಕ್ಕೆ ಬಿಡೋದಿಲ್ಲ. ಹೆಂಗೆ ಅಂದರೆ ನಾವೆಲ್ಲ ಫ್ಯಾಮಿಲಿ ಎಲ್ಲ ಈ ರೀತಿ ಆಟ ಆಡ್ತಾ ಇದ್ದಾಗ ಅದು ಒಂಥರ ಎಂಜಾಯ್ ಮಾಡೋದೇ ಒಂಥರ ಖುಷಿ ಅಲ್ವಾ. ಹಾಗೆ ಮತ್ತು ಎಲ್ಲ ಅಂದರೆ ಒಂದು 20-30 ಕಟ್ಟಿದ್ರಿಂದ ಎಲ್ಲ ಕಡೆನೂ ಆಡ್ತಾಯಿದ್ರು. ಅಷ್ಟೇ ಜನನೂ ಕೂಡ ಇದ್ದರು, ಆದರೆ ಜಾಸ್ತಿ ಜನ ಏನು ಇರಲಿಲ್ಲ ಇದರಲ್ಲಿ, ನಾರ್ಮಲಾಗಿ ಜನ ಇದ್ದರು. ಸಾಕಣ ಅಂದ್ಬಿಟ್ಟು ತಿರ್ಗಾ ತಳ್ಳು ಅಂತದೆ. ಮತ್ತು ಉಯ್ಯಾಲೆಯಲ್ಲಿ ಎಷ್ಟೊತ್ತು ಆಡ್ತಾಯಿದ್ರು ಸಾಕು ಅಂತ ಅನಿಸೋದೇ ಇಲ್ಲ. ಮತ್ತು ಉಯ್ಯಾಲೆಲ್ಲ ಆಡೋದೆಲ್ಲ ರೀಲ್ಸ್ ಮಾಡೋದೇ ಆಗಿರಲಿ, ವೀಡಿಯೋ ಮಾಡ್ಕೊಳ್ಳೋದೇ ಆಗಿರಲಿ, ಎಲ್ಲರೂ ಮಾಡ್ತಾಯಿದ್ರು. ಅದರಲ್ಲೆಲ್ಲ ಬ್ಯುಸಿ ಆಗಿದ್ರು, ರೀಲ್ಸ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಅದೆಲ್ಲ ಮಾಡಿಕೊಂಡು ತುಂಬ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಇಲ್ಲಿಂದ ಹೊರಟ್ವಿ. ಅದೇ ಅಂದರೆ ತುಂಬ ರಶ್ಶು. ಆ ಕಡೆಯಿಂದ ನಾವು ಈಸಿಯಾಗಿ ಬಂದುಬಿಟ್ವಿ, ಅಷ್ಟೊಂದೇನು ಜನ ಇರಲಿಲ್ಲ. ಬಟ್ ಈ ಕಡೆಯಿಂದ ಹೋಯ್ತಾ ತುಂಬ ಜನ ನಿಂತಿದ್ರು. ಕೆಳಗಡೆ ಟಿಕೆಟ್ ತೊಗೊಂಡು ಬಂದುಬಿಟ್ಟಿರ್ತೀವಲ್ಲ ನಾವು, ಆಮೇಲೆ ಜಸ್ಟ್ ಅದೇ ಟಿಕೆಟಲ್ಲೇ ನಾವು ಆರಾಮಾಗಿ ಹೋಗ್ಬೋದು. 25 ರೂಪೀಸ್ಗೆ 2 ಸೈಡ್ ಇದ್ದಿದ್ದರಿಂದ ಪುನಃ ಏನು ಟಿಕೆಟ್ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆಮೇಲೆ ಹೋಗ್ತಾ ಆಲ್ರೆಡಿ 1:30 ಆಗಿತ್ತು. ಸೊ ಹಾಗಾಗಿ ಒಟ್ಟಿಗೆ ಊಟನೇ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಪ್ಲೇಸ್ ನೋಡೋಣ ಅಂತ ಅಂದ್ಬಿಟ್ಟು ಊಟ ಮಾಡೋದಕ್ಕೆ ಹೋದ್ವಿ ಒಂದು ಹೋಟೆಲ್ಗೆ. ಅಂದರೆ ಉಡುಪಿ ವೆಜ್ ಹೋಟೆಲ್ಗೆ ಹೋದ್ವಿ. ನಾರ್ಮಲಾಗಿ ರೇಟ್ ಇತ್ತು, ಅಷ್ಟೊಂದು ಕಾಸ್ಟ್ಲಿನೂ ಇರಲಿಲ್ಲ, ಅಷ್ಟೊಂದು ಕಡಿಮೆನೂ ಇರಲಿಲ್ಲ, ನಾರ್ಮಲ್ ಮಿಡಲಾಗಿತ್ತು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಅದರಲ್ಲೂ ನಮ್ಮ ಉಡುಪಿ ವೆಜ್ ಹೋಟೆಲ್ ಆಗಿರೋದ್ರಿಂದ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಗ್ಲಾಸ್ ಬ್ರಿಡ್ಜ್ ಅಂತ ಪ್ಲೇಸ್ ಇದೆ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ. ನೋಡಿ ನಾವು ಇಷ್ಟು ಜನ ಹೋಗ್ತಾ ಇರೋದು, ಕಾರಲ್ಲೆಲ್ಲ ಹೋಗ್ತಾ ಇರೋದು ಒಂಥರ ಎಂಜಾಯ್, ಖುಷಿ ಅಂತ ಆರಾಮಾಗಿ ಖುಷಿಯಿಂದನೇ ಹೋದ್ವಿ. ಹೋಗ್ತಾ ಮಾತಾಡಿಕೊಂಡು ಟೀಸ್ ಮಾಡಿಕೊಂಡು ರೇಗಿಸ್ಕೊಂಡು ಏನೋ ಒಂದು ಮಾಡ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಹೋಗ್ತಾ ಇದ್ವಿ, ಜಾಸ್ತಿ ನಿದ್ದೆ ಯಾರೂ ಮಾಡೇ ಇಲ್ಲ ಇಲ್ಲಿ. ಮತ್ತು ಇಲ್ಲಿಂದ ಗ್ಲಾಸ್ ಬ್ರಿಡ್ಜ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಇಲ್ಲಿ ಜೀಪಲ್ಲಿ ಹೋಗ್ತಾ ಮೇಲೆ ಅಂದರೆ ಗ್ಲಾಸ್ ಬ್ರಿಡ್ಜ್ ಹತ್ರ ನಮ್ಮ ಓನ್ ವೆಹಿಕಲ್ ಬಿಡೋದಿಲ್ಲ, ಜೀಪಲ್ಲಿ ಬಿಡ್ತಾರೆ. ಒಬ್ರಿಗೆ 200 ರೂಪೀಸು. ಒಂದು ಜೀಪಲ್ಲಿ 6 ಮೆಂಬರ್ಸ್ ಅಷ್ಟೇ ಕುತ್ಕೊಳ್ಳೋದಕ್ಕಾಗೋದು. ಇವಾಗ ಹೊರಡ್ತಾ ಇದ್ದೀವಿ. ನಾವೆಲ್ಲ ಒಂದು ಜೀಪಲ್ಲಿ ಕುತ್ಕೊಂಡ್ವಿ, ನಮ್ಮ ಅಣ್ಣ ಮತ್ತು ಪೂಜಾ ಇನ್ನೊಂದು ಜೀಪಲ್ಲಿ ಕುತ್ಕೊಂಡ್ರು. ಯಾಕೆಂದರೆ ಒಂದು ಜೀಪಲ್ಲಿ 6 ಮೆಂಬರ್ಸ್ ಅಷ್ಟೇ, ಅಂದರೆ ಮಕ್ಕಳು ಲೆಕ್ಕ ಇಲ್ಲ, ಅಷ್ಟೇ ಕುತ್ಕೊಳ್ಳೋದಕ್ಕಾಗೋದು. ಮತ್ತು ಅಡ್ಜಸ್ಟ್ ಮಾಡಿ ಎಲ್ಲ ಕುತ್ಕೊಳ್ಳೋದಕ್ಕಾಗಲ್ಲ, ಏಕೆಂದರೆ ರೋಡು ತುಂಬಾ ಕಷ್ಟ ಹೋಗೋದು. ವೆಹಿಕಲ್ ಜೀಪ್ ಮಾತ್ರನೇ ಹೋಗೋದಕ್ಕಾಗೋದಂತೆ, ಇಲ್ಲಿ ಬೇರೆ ವೆಹಿಕಲ್ ಎಲ್ಲ ಹೋಗೋದಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಮತ್ತು ಒಂದು ಜೀಪ್ ಬರಬೇಕಾದ್ರೆ ಇಲ್ಲಿ ಏನಾದ್ರು ಚಿಕ್ಕ ರೋಡ್ ಇದ್ದಾಗ ಒಂದು ಜೀಪ್ ಬರಬೇಕಾದ್ರೆ ಇನ್ನೊಂದು ಜೀಪು ಸೈಡ್ಗೆ ಹಾಕ್ಕೊಂಡು ದಾರಿ ಕೊಡಬೇಕು ಅವ್ರಿಗೆ. ಹಾಗಾಗಿ ಜೀಪಲ್ಲೇ ಹೋಗಬೇಕು, ಬೇರೆ ವೆಹಿಕಲಲ್ಲಿ ಹೋಗೋದು ಕಷ್ಟ ಅಂತ ಹೇಳ್ತಾಯಿದ್ರು. ಇದೊಂಥರ ಖುಷಿ ಇತ್ತು ಇದರಲ್ಲಿ ಹೋಗ್ತಾ ಇರೋದು. ಸ್ವಾಮಿ ನಿನ್ನೆ 1 kg ಸಣ್ಣಾಗಿದ್ದ, ಇವತ್ತು 1 kg ಸಣ್ಣಾಗಿದೆ. ಎಕ್ಸರ್ಸೈಸ್ ಹೆಂಗೆ ಮಾಡೋಂಗಿಲ್ಲ, ಕುಚ್ಚುತ್ತವೆ ಎಕ್ಸರ್ಸೈಸ್ ಆಯ್ತು. ಯಾಕಲ್ಲಿ ಮಾಡಿದ್ರೆ ಬಿಡ್ಜ ಅಂತ ಇವನು ಇಲ್ಲ ಮಂದಿ ಹೋಗ್ತಾ ಇದ್ದೀನಿ. ಗಾಡಿ ಹೋಯ್ತಾರೆ ಇವನು ಆರಾಮ್ ಬಂದ್ಬಿಟ್ಟು ಸೈಡ್ಗೆ ಹೋಯ್ತಾ ಇಲ್ಲ, ಎದ್ರುಕತ್ತವನೆ. ಈ ಜೀಪಲ್ಲಿ ಹೋಗೋದೇ ಒಂದು ಚಾಲೆಂಜು ಅನಿಸ್ತಾ ಇತ್ತು. ಅದಕ್ಕೆ
ಎಷ್ಟು ಕುಲುಕ್ತಾ ಇತ್ತು, ಅಷ್ಟು ಎಗ್ರಿ ಬೀಳ್ತಾ ಇದ್ವಿ. ಆಮೇಲೆ ದೇವಿಕಾ ಸ್ವಲ್ಪ ತಲೆ ಕೂಡ ಒಡಿಸ್ಕೊಂಡ್ಲು. ಅಂದರೆ ಏಕುನ ಒಂಥರ ದಾರಿ ಚೆನ್ನಾಗೇ ಇಲ್ಲ. ಒಂದು 100 ಮೀಟರು ಒಂದು 2 ತಾವು ಮಾತ್ರ ಈ ರೀತಿ ನೆಲ ಇದೆ. ಇನ್ನೆಲ್ಲ ತಾವು ಕಲ್ಲು ಮಣ್ಣು ಥರನೇ ಐತೆ. ಹಾಗಾಗಿ ಹೋಗೋದೇ ಕಷ್ಟ. ಜೀಪಲ್ಲಿ ಹೋಗೋದೇ ಕಷ್ಟ. ಇನ್ನು ಬೇರೆ ವೆಹಿಕಲಲ್ಲಂತೂ ಹೋಗೋದಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಇತ್ತು. ಅಷ್ಟು ದಾರಿ ಮಾತ್ರ ಅಷ್ಟು ಕಡ್ದಾಗಿತ್ತು. ये 100 रुपीज़ है, दूसरा ठीक है। अभी इधर से टिकट ले लो कांटेक्ट 1 आवर आदमी गाड़ी उधर ही रुकेगा, नहीं जाएगा, मैं इधर ही बैठा उधर अच्छा तो दूसरा एक्टिविटी जो भी आपका एंजॉय करो, ठीक है। फर्स्ट क्लास बिಟ್ಟು ಅಂತ 10 ಆಕ್ಟಿವಿಟೀಸು. ಅಂದರೆ ಇಲ್ಲಿ ಬಂದು ನಾವು ಟಿಕೆಟ್ ತೊಗೋಬೇಕು. ನಾವು 1 ಅವರ್ ಟೈಮ್ ಕೊಡ್ತಾರೆ ಜೀಪಲ್ಲಿ. ಅದೇ ಜೀಪಲ್ಲಿ ಪುನಃ ನಾವು ರಿಟರ್ನ್ ಆಗಬೇಕು. ನಾವು ಇಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಹೋಗೋವರೆಗೂ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ. 10 ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳಿದ್ರು. ಹಾಗೆ ಒಬ್ರಿಗೆ 250 ರುಪೀಸ್ ಇಲ್ಲಿ ಒಳಗಡೆ, ಅಂದರೆ ಅಲ್ಲಿ ಜೀಪಲ್ಲಿ ಬರೋದಕ್ಕೆ 200 ರುಪೀಸು, ಇಲ್ಲಿ ಗ್ಲಾಸ್ ಬ್ರಿಡ್ಜು ಇದನ್ನ ಆ್ಯಕ್ಟಿವಿಟೀಸ್ ಎಲ್ಲ ಆಡೋದಕ್ಕೆ 250 ರುಪೀಸು ಟೋಟಲಿ. ಚಿಕ್ಕ ಮಕ್ಕಳಿಗೆ 100 ರುಪೀಸು ಮಕ್ಳಿಗಾದರೆ, ದೊಡ್ಡವ್ರಿಗಾದರೆ 250 ರುಪೀಸು. ಆದರೂ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಏಕೆಂದರೆ ಅಷ್ಟೊಂದು ಏನು ಗೇಮ್ಸ್ ಏನು ಇರಲಿಲ್ಲ ಇಲ್ಲಿ. ಮತ್ತು ಏನಪ್ಪ ಇಲ್ಲಿ ಚೆನ್ನಾಗಿರೋದು ಅಂತಂದರೆ ಗ್ಲಾಸ್ ಬ್ರಿಡ್ಜು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಇನ್ನೊಂದು ಸ್ವಲ್ಪ ಲಾಂಗ್ ಇದ್ದರೆ ಇನ್ನೂ ಚೆನ್ನಾಗಿರೋದು ಅಂದ್ಕೊಂಡು, ಆದರೆ ಸ್ವಲ್ಪ ಜಾಸ್ತಿ ದೂರಕ್ಕೇನು ಮಾಡಿಲ್ಲ ಇವರು ಗ್ಲಾಸ್ ಬ್ರಿಡ್ಜ, ಚಿಕ್ಕದಾಗೆ ಮಾಡಿದರು. ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಏಕೆಂದರೆ ಒಂಥರ ಗಾಜ್ ಮೇಲೆ ನಡೆಯುವಾಗ ಒಂಥರ ಏನೋ ಒಂಥರ ಚೆಂದ ಅನಿಸುತ್ತೆ. ಹಾಗೆ ಇದನ್ನೆಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಆಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಫಸ್ಟ್ ಆ್ಯಕ್ಟಿವಿಟೀಸ್ ನೋಡಿ, ನೀ ಯಾರು ಬರೋಕ್ಕಾಗಲ್ಲ ಕಣ್ಬಿಡು. ನಾನಾದ್ರೆ ಅಲ್ಲೇ ನಡುಕ್ಬಿಡ್ತೀನಿ. ಜೊತೆ ಹೇಳ್ಕೊಂತವ್ರೆ ಬಿದ್ದೋಗ್ಬಿಟ್ರೆ ಭಯ ಆಗುತ್ತಲ್ಲ. ಹೋಗ್ಬಿಟ್ಟು ಆಗೋದ್ರೆ ನಿಧಾನ ಆಯ್ತಾ ಇಲ್ಲ. ಹಿಡ್ಕೋ ಕಷ್ಟ. ಇದೊಂದು ಬುಲೆಟ್, ಅಂದರೆ ಗನ್ ಒಳಗಡೆ ಬುಲೆಟ್ ಹಾಕ್ಕೊಂಡು ಆಡೋದು. ಇದು ಒಂಥರ ಚೆನ್ನಾಗಿತ್ತು. ಅಂದರೆ ಬುಲೆಟ್ ಕಾಣೋದೇ ಇಲ್ಲ, ಅಷ್ಟು ಚಿಕ್ಕದಾಗಿತ್ತು. ಹೊಡೆಯಲಿಲ್ವೋ ಅಂತ ಗೊತ್ತಾಗೋದೇ ಇಲ್ಲ, ಕನ್ಫ್ಯೂಸ್ ಆಗುತ್ತೆ, ಆ ರೀತಿ ಇತ್ತು. ಆಮೇಲೆ ಇದೊಂದು ಆ್ಯಕ್ಟಿವಿಟೀಸು, ಆದರೆ ಇದೇನು ಹೇಳ್ತಾರೆ ಅಂತ ಅಷ್ಟೊಂದು ಗೊತ್ತಿಲ್ಲ. ಅದೇ ಬಿಲ್ಲು ಬಾಣ ಅಂತ ನಾವು ಕರಿತೀವಿ. ಅದು ಸರ್ಕಲಲ್ಲಿ ಯಾವುದು ಅಷ್ಟೊಂದು ಅಂಟ್ಕೊಳ್ಳಲ್ಲ. ಅಂದರೆ ಇದು ಬಿಲ್ಲು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇದು ಯಾವುದು ಕೂತ್ಕೊಳ್ತಾನೆ ಇರಲಿಲ್ಲ, ಹೋಗ್ತಾನೆ ಇರಲಿಲ್ಲ ಬಿಲ್ಲು ಅಲ್ಲಿಗೆ. ಹೋಯ್ತದೆ ಎಲ್ಲರೂ ಓದಿ ಬಿಡಕ್ಕ. ಎಲ್ಲ ಗೇಮ್ಗಿಂತ ಇದೊಂದು ಹಗ್ಗದ ಮೇಲೆ ನಡೆಯೋ ಗೇಮ್ ಚೆನ್ನಾಗಿತ್ತು. ನಾವು ಹೋದ್ವಿ. ಮತ್ತು ಚಾರ್ವಿ ಇದ್ರ ಮೇಲೆ ನಡೀತೀನಿ ಎಂದು, ಬಟ್ ಹಗ್ಗದ ದಾರ ಎಲ್ಲ ಚಿಕ್ಕದಾಗಿ, ಅಂದರೆ ದೊಡ್ಡದಾಗಿದ್ದರಿಂದ ಚಾರ್ವಿ ಕಾಲು ಬಂದು ಚಿಕ್ಕದಾಗಿದೆ. ಹಾಗಾಗಿ ಸ್ಲಿಪ್ಪಾಗಿ ಬಿದ್ದೋಗ್ತಾರೆ, ಬೇಡ ಮಕ್ಕಳು ಅಂತ ಹೇಳಿದ್ರು ಅವರೇನೆ. ಬಟ್ ಆದರೂ ಹಠ ಮಾಡ್ತಾಯಿದ್ಲು ಚಾರ್ವಿ, ಬಟ್ ಬಿಟ್ಟಿಲ್ಲ. ನಾವು ಆರಾಮ್ಸೆ ನಡ್ಕೊಂಡು ಹೋಗ್ಬೋದು, ಏನು ಅಷ್ಟೊಂದು ತೊಂದರೆ ಆಗೋದಿಲ್ಲ. ಇದೊಂದು ಚೆನ್ನಾಗಿ ನಡ್ಕೊಂಡು ಹೋದ್ವಿ ಮಾತ್ರ. ಕಾಲು ಒಳಕೊಂಡೈತೆ ಚಿನ್ನಲ್ಲಿ, ಎಷ್ಟು ಡೇಂಜರ್ ಗೊತ್ತಾ. ಹೋಗೋ ಪೂಜಾ, ಹೋಗೋ ಅಂತವ್ರೆ. ಓಡ ಬೇಗ. ಅವನಿಗೆ ನೋಡ್ಕೊಳಕ್ ಹೋಗ್ಬೇಡ, ನೋಡ್ರೆ ಹೋಗ್ಲಿ. ನೋಡಿ ಇವೆಲ್ಲ ಲಗೇಜ್ ಇದೆ. ಇಷ್ಟೇ ಆ್ಯಕ್ಟಿವಿಟೀಸು ಪರವಾಗಿರಲಿಲ್ಲ ಅನಿಸಿದ್ದು. ಆಮೇಲೆ ಇದೊಂದು ಬಂಡೆ ಇದೆ, ಕೆಳಗಡೆ ಕೇವ್ಸ್ ಇದೆ ಅಂದರು. ಅದು ನೋಡೋಣ ಅಂದ್ಕೊಂಡು ಬಂದ್ವಿ. ಇಷ್ಟೇ ಚಿಕ್ಕದಾಗಿದೆ ಬಂಡೆ ಅಷ್ಟೇ. ಇದ್ರ ಒಳಗಡೆ ನುಗ್ಗಿ ಹಿಂಗೆ ಬರೋದು ಅಷ್ಟೇ. ಇದು ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು, ಅಂದರೆ ಒಂದು 4 ಗಂಟೆ ಅನಿಸುತ್ತೆ ಟೈಮು. ಆಮೇಲೆ ಹೊರಟ್ವಿ. ವೈನಾಡಿಂದ ಊಟಿ ಹತ್ರ, ಹಾಗಾಗಿ ಊಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಂದರೆ ಊಟಿನಲ್ಲಿ ಇವಾಗ ವೆದರ್ ಯಾವ ರೀತಿ ಇರುತ್ತೆ ಅಂತ ನೋಡೋದೊಂಥರ ಕ್ಯೂರಿಯಾಸಿಟಿ ಇತ್ತು. ಹಾಗೆ ಊಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಂದ ಪ್ಲ್ಯಾನ್ ಮಾಡಿಕೊಂಡು ಊಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಇಲ್ಲಿ ಹಾಗೆ ಟೀ ಎಸ್ಟೇಟ್ ಇತ್ತಲ್ಲ, ಅಲ್ಲೇ ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಎಸ್ಟೇಟ್ ಹತ್ರ ಎಲ್ಲ ಬಂದು ಫೋಟೋಸ್ ಎಲ್ಲ ತೊಗೊಂಡು ಮಿನಿಮಮ್ ಒಂದು 6 ಗಂಟೆನೇ ಆಯಿತು ಅನಿಸುತ್ತೆ ಇಲ್ಲೆಲ್ಲ ನಾವು ವೈನಾಡಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ಅಂದರೆ ನಾಳೆ ಮತ್ತು ನಾಳೆ
ಅಲ್ಲಿದ್ದು 2 ದಿನದ ಟ್ರಿಪ್ ಲಾಗ್ನ ನಾನು ನೆಕ್ಸ್ಟ್ ಟ್ರಿಪ್ 2 ಅನ್ನೋ ಲಾಗಲ್ಲಿ ಹಾಕ್ತೀನಿ. ಅದರಲ್ಲೆಲ್ಲ ಊಟಿಗೆ ಹೋಗಿದ್ದು ಮತ್ತು ಊಟಿನಲ್ಲಿ ಯಾವ ಪ್ಲೇಸ್ ಎಲ್ಲ ನೋಡಿದ್ವಿ, ಯಾವ ರೀತಿ ಎಂಜಾಯ್ ಮಾಡಿದ್ವಿ, ಯಾವ ಪ್ಲೇಸ್ ಎಲ್ಲ ಯಾವ ರೀತಿ ಇತ್ತು ಅನ್ನೋದನ್ನೆಲ್ಲ ಆ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.